ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಸೊ ಒಂದು ಮಹಾಲಕ್ಷ್ಮಿಯ ಸಂದೇಶ, ಸದ್ಯದ ಪರಿಸ್ಥಿತಿಗಾಗಿ ಏನೆಲ್ಲ ಮೆಸೇಜಸ್ ಇದೆ ಆ್ಯಂಡ್ ಏನೇನೆಲ್ಲ ಫಾಲೋ ಮಾಡಿದರೆ ನಿಮ್ಮ ಒಂದು ಹಣಕಾಸಿನ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ರೀಡಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ವಿಶೇಷವಾದ ಸೂಚನೆ ಇದೆ. ಸೊ 4ನೇ ತಾರೀಕು ಅಂದರೆ ನಾಳೆ ಬೆಳಗ್ಗೆ 12 ಗಂಟೆಗೆ ಸರಿಯಾಗಿ ವೆಲ್ತ್ ಅಟ್ರಾಕ್ಷನ್ ವರ್ಕ್ಶಾಪ್ ಬಗ್ಗೆ ಫ್ರೀಯಾಗಿ ಒಂದು ಸೆಷನ್ನ ಮಾಡ್ತಾ ಇದ್ದೀನಿ. ಸೊ ವೆಲ್ತ್ ಅಟ್ರಾಕ್ಷನ್ ವರ್ಕ್ಶಾಪ್ ಯಾವ ರೀತಿಯಲ್ಲಿ ಕಂಡಕ್ಟ್ ಆಗುತ್ತೆ ಆ್ಯಂಡ್ ಏನೇನೆಲ್ಲ ಅದಕ್ಕೆ ಅಂದರೆ ಏನೇನೆಲ್ಲ ಸಬ್ಜೆಕ್ಟ್ಸ್ ಅಂದರೆ ಟಾಪಿಕ್ಸ್ ಎಲ್ಲ ಕವರ್ ಆಗುತ್ತೆ ಆ ಒಂದು ವರ್ಕ್ಶಾಪಲ್ಲಿ ಅಂತ ಅಂದರೆ ಹಣವನ್ನು ಅಥವಾ ಮನಿಯನ್ನು ಅಥವಾ ದುಡ್ಡನ್ನು ಹೇಗೆ ನಾವು ಆಕರ್ಷಣೆಯನ್ನು ಮಾಡುವುದು ಧನಾತ್ಮಕ ವೇಯಲ್ಲಿ, ಅಂದರೆ ಒಂದು ಪಾಸಿಟಿವ್ ವೇಯಲ್ಲಿ ಹೇಗೆ ನಾವು ಹಣವನ್ನು ಸುಲಭವಾಗಿ ಆಕರ್ಷಣೆ ಮಾಡೋದು, ಅದರದ್ದು ಒಂದು ಫ್ರೀ ಸೆಷನ್ನ ನಾನು ಹಮ್ಮಿಕೊಂಡಿದ್ದೀನಿ. ಸೊ ನಾಳೆ ಸರಿಯಾದ ಸಮಯಕ್ಕೆ 12 ಗಂಟೆಗೆ ವರ್ಕ್ಶಾಪ್ ಇರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆ ವರ್ಕ್ಶಾಪ್ಗೆ ನೀವು ಅಟೆಂಡ್ ಆಗಬಹುದು. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ವಾಟ್ಸಪ್ ಕಮ್ಯುನಿಟಿ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಆ ಲಿಂಕಿಗೆ ನೀವು ಜಾಯ್ನ್ ಆಗಿ ಆ್ಯಂಡ್ ಆ ಲಿಂಕಿಗೆ ಜಾಯ್ನ್ ಆದರೆ ನೀವು ಆ ಕಮ್ಯುನಿಟಿಗೆ ಬಂದು ಸೇರ್ತೀರ. ಆ್ಯಂಡ್ ನಾಳೆ ನಾನು 11 ಗಂಟೆ ಮೇಲೆ ಝೂಮ್ ಲಿಂಕನ್ನು ಕಳಿಸ್ಕೊಡ್ತೀನಿ. ಸೊ ಆ ಝೂಮ್ ಲಿಂಕ್ ನೀವು ಪ್ರೆಸ್ ಮಾಡಿದರೆ ಆ ಒಂದು ಕ್ಲಾಸ್ಗೆ ನೀವು ಬರ್ತೀರ. ಈ ಒಂದು ಕ್ಲಾಸ್ ಹಣವನ್ನು ಅಥವಾ ದುಡ್ಡನ್ನು ಅಥವಾ ವೆಲ್ತ್ ಅಥವಾ ಮನಿ ಯಾವ ರೀತಿ ಅಟ್ರಾಕ್ಷನ್ ಮಾಡೋದು ಅಥವಾ ನಾವು ಹೇಗೆ ಮನಿ ಮ್ಯಾಗ್ನೆಟ್ ಆಗೋದು ಅಂತ. ಯಾಕೆ ಅಂದರೆ ಈ ಒಂದು ಟಾಪಿಕ್ ಯಾಕೆ ಒಂದು ವರ್ಕ್ಶಾಪ್ನ ನಾನು ಕಂಡಕ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ, ಸಾಕಷ್ಟು ಜನ ಬರ್ತಾರೆ, ಬಿಸ್ನೆಸ್ ಸರಿಯಾಗಿಲ್ಲ ಅಂತಾರೆ, ನಾವೇನೋ ಒಂದು ಕೊಡ್ತೀವಿ ಅಂದರೆ ಮೀನ್ಸ್ ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋದಾದರೆ ಕ್ರಿಸ್ಟಲ್ಗಳನ್ನು ಕೊಡ್ತೀವಿ ಆ್ಯಂಡ್ ಸಜೆಷನ್ಸ್ನ ಕೊಡ್ತೀವಿ, ರೆಮಿಡೀಸ್ಗಳನ್ನು ಮಾಡ್ತೀವಿ. ಕೆಲವೊಬ್ಬರಿಗೆ ಬೇಗ ಟಕ್ ಅಂತ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅಂದರೆ ಮಾಡಿದ ತಕ್ಷಣವೇ ಎಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಆ್ಯಂಡ್ ಅವ್ರದ್ದು ಪ್ರಭಾವಳಿ, ಅವ್ರ ನಂಬಿಕೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ಸರಿ ಮಾಡಿರ್ತಾರೆ, ಅದು ಅರ್ಧ ಆಗುತ್ತೆ ಮೇಡಮ್, ಇನ್ನರ್ಧ ಆಗಲಿಕ್ಕೆ ಆಗಲ್ಲ ಅಂತ ಕೆಲವೊಬ್ರದ್ದು. ಇನ್ನು ಕೆಲವೊಬ್ರದ್ದು ನಾವು ಏನೇ ಮಾಡಿದರೂ ಕೂಡ ನಮ್ಮಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಅನ್ನೋದು, ಅಥವಾ ನಮಗೆ ಹಣದ ಆಕರ್ಷಣೆ ಆಗೋದೇ ಇಲ್ಲ, ನಾವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ವಿ ಅದರಲ್ಲಿ ಏಳ್ಗೆ ಇಲ್ಲ, ಬೇರೆಯವ್ರಿಗಾಗುತ್ತೆ ಬಟ್ ಅದು ನಮಗೆ ಆಗಲ್ಲ. ಆ್ಯಂಡ್ ಬೇರೆಯವ್ರು ಯಾರೋ ಕಾಂಪಿಟೇಷನಲ್ಲಿ ನಾವು ಮೊದಲು ಇಟ್ಟಿದ್ವಿ ಶಾಪ್ನ, ಬಟ್ ಅದೇ ರೀತಿ ಶಾಪ್ನ ನಮ್ಮ ಒಂದು ಎದುರುಗಡೆ ಒಬ್ಬರು ಇಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಬಿಸ್ನೆಸ್ ಕಡಿಮೆ ಆಗಿದೆ, ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ. ಕೆಲವೊಂದು ರೆಮಿಡೀಸ್ ಆದಷ್ಟು ನಾವು ಕೊಡ್ತೀವಿ. ಕ್ರಿಸ್ಟಲ್ಸ್ಗಳನ್ನು ವೇರ್ ಮಾಡಲಿಕ್ಕೆ ಹೇಳ್ತೀವಿ ಆ್ಯಂಡ್ ಪಿರಮಿಡ್ಸ್ಗಳನ್ನು ಇಡಲಿಕ್ಕೆ ಹೇಳ್ತೀವಿ ಆ್ಯಂಡ್ ರಾ ಆದ ಕ್ರಿಸ್ಟಲ್ಗಳು ಅಂದರೆ ಪೈರೇಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಹಣದ ಆಕರ್ಷಣೆ ಏನಾದರೂ ಬ್ಲಾಕೇಜಸ್ ಇತ್ತು ಅಂತಂದರೆ ತೆಗಿಲಿಕ್ಕೆ ಆದಷ್ಟು ರೆಮಿಡೀಸ್ನ ಮಾಡಿರ್ತೀವಿ. ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂತ ಅಂದರೆ ಅದು ವರ್ಕ್ ಆಗೋದಿಲ್ಲ. ಅಂದರೆ ಮೀನ್ಸ್ ವರ್ಕ್ ಆಗಲ್ಲ ಅಂತಂದರೆ ಕೆಲವೊಬ್ರಿಗೆ ವರ್ಕ್ ಆಗುತ್ತೆ, ಕೆಲವೊಬ್ರಿಗೆ ವರ್ಕ್ ಆಗಲ್ಲ. ಅದು ಯಾಕೆ ಆಗಲ್ಲ, ಯಾಕೆ ಆ ಒಂದು ಬ್ಲಾಕೇಜಸ್ ಇದೆ? ಎಲ್ಲ ರೆಮಿಡೀಸ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಕುಲದೇವರಿಗೆ ಹೇಳ್ತೀರಾ, ಅದಕ್ಕೂ ಕೂಡ ಹೋಗಿ ಬಂದಿದ್ದೀವಿ, ಆದರೂ ಕೂಡ ಬಿಸ್ನೆಸ್ ಇಲ್ಲ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇಲ್ಲ, ನಮ್ಮ ಹತ್ರ ಅಂತೂ ಹಣ ಇರೋದಿಲ್ಲ ಅಂತ ಅನ್ನೋದು ಕೆಲವೊಬ್ಬರು ಜನಗಳ ಒಂದು ಮಾತಾಗಿತ್ತು. ಸೊ ಹಾಗಾಗಿ ನನಗೆ ಬರುವಂಥದ್ದು ಆಲ್ಮೋಸ್ಟ್ ರಿಲೇಷನ್ಶಿಪ್ಪಲ್ಲಿ ಬರ್ತಾರೆ, ಇಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಬರ್ತಾರೆ. ಸೊ ಹಾಗಾಗಿ ಈ ಒಂದು ವೆಲ್ತ್ ಅಟ್ರಾಕ್ಷನ್ ವರ್ಕ್ಶಾಪ್ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಈ ಒಂದನ್ನು ನಾನು ಸಂಕಲ್ಪ ಮಾಡಿದ್ದೀನಿ. ಅಂದರೆ ಈ ಕ್ಲಾಸಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಮಿಡೀಸ್ನ ಕೊಡಬೇಕು
ಆ್ಯಂಡ್ ಅದು ಯಾವ ರೀತಿ ಇರುತ್ತೆ, ನಮ್ಮ ಒಂದು ಮನಸ್ಸಿನಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನು ನಾವು ತಗೋಬೇಕು, ಆ್ಯಂಡ್ ಯಾವ ರೀತಿ ನಡ್ಕೊಂಡು ಹೋದರೆ ಜೀವನದಲ್ಲಿ ನಾವು ಆ ಒಂದು ವೆಲ್ತ್ ಅನ್ನೋದಾಗಿರ್ಬೋದು, ಆ ಸಮೃದ್ಧಿ ಆಗಿರ್ಬೋದು, ಅಥವಾ ಅಬೆಂಡೆನ್ಸ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅಂತ ಈ ಒಂದು ವರ್ಕ್ಶಾಪ್ ಆಗಿರುತ್ತೆ. ಸೊ ನಾಳೆ ಬಂದುಬಿಟ್ಟು ಫ್ರೀ ಸೆಷನ್ ಇರುತ್ತೆ. ಸೊ ಆ ಫ್ರೀ ಸೆಷನ್ನಲ್ಲಿ ನಾನು ಏನೇನೆಲ್ಲ ಟಾಪಿಕ್ಸ್, ಇದೊಂದು 11 ದಿನಗಳ ಒಂದು ವರ್ಕ್ಶಾಪ್ ಆಗಿರುತ್ತೆ. ಸೊ 11 ದಿನದಲ್ಲಿ ನಾವೆಲ್ಲ ಏನೇನೆಲ್ಲ ಕವರ್ ಮಾಡ್ತೀವಿ, ಯಾವ ರೀತಿ ಟಾಪಿಕ್ ಇರುತ್ತೆ, ಆ್ಯಂಡ್ ಇದು ಲೆವೆಲ್ 1 ಆಗಿರುತ್ತೆ, 11 ಡೇಸಿಂದು. ನಾಳೆ ಫ್ರೀಯಾಗಿ ಇರುತ್ತೆ. ಸೊ ಅದರಲ್ಲಿ ನಾನು ವರ್ಕ್ಶಾಪಲ್ಲಿ ಫ್ರೀ ಸೆಷನಲ್ಲಿ ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ ಈ ಒಂದು ವರ್ಕ್ಶಾಪಲ್ಲಿ ಯಾವುದೆಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ, ಆ್ಯಂಡ್ ನೀವೆಲ್ಲ ಏನೆಲ್ಲ ಯಾವ ರೀತಿ ಇರಬೇಕು, ಆ್ಯಂಡ್ ಏನೆಲ್ಲ ಸಾಮಗ್ರಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮ ಕಡೆಯಿಂದ. ಅಂದರೆ ಮೀನ್ಸ್ ಏನಾದರೂ ಒಂದು ರಿಚುವಲ್ಸ್ ಮಾಡಬೇಕಾದ್ರೆ ಕೆಲವೊಂದು ಸಾಮಗ್ರಿಗಳು ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಆ್ಯಂಡ್ ಯಾವ ರೀತಿ ಇರಬೇಕು, ಆ್ಯಂಡ್ ಯಾವುದೆಲ್ಲ ಟಾಪಿಕ್ಸ್ಗಳು ಕವರ್ ಆಗುತ್ತೆ ಅಂತ ಅನ್ನೋದು ನಾಳೆ ಸೆಷನಲ್ಲಿ ನಾವು ನೋಡ್ತಾ ಹೋಗೋಣ. ಯಾರಿಗೆಲ್ಲ ಖಂಡಿತವಾಗ್ಲೂ ಇಷ್ಟ ಇದೆಯೋ ಅವರೆಲ್ಲರೂ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಸೊ ಕಮ್ಯುನಿಟಿಯಲ್ಲಿ ಮಾತ್ರ ನಾನು ಝೂಮ್ ಲಿಂಕನ್ನು ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಅಲ್ಲಿ ನಿಮಗೆ ಕ್ಲಾಸಿನ ಒಂದು ಲಿಂಕ್ ಸಿಗುತ್ತೆ. ಇದು ನಾಳೆ ಬಂದ್ಬಿಟ್ಟು ಫ್ರೀ ಸೆಷನ್ ಆಗಿರೋದ್ರಿಂದ 30ರಿಂದ 40 ನಿಮಿಷ ಅಂತ ಅನ್ಕೋಬೋದು. 12ಗೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಒಂದು 12:40-45 ತನಕ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಡಿಪೆಂಡಿಂಗ್ ಆನ್ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸು ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಲೆಂತಿ ಆಗ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ 30 to 40 ಮಿನಿಟ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ನಿಮ್ಮ ಒಂದು ಲೈಫಲ್ಲಿ ಹಣದ ಆಕರ್ಷಣೆ ಆಗಬೇಕು, ನಾವು ಸಮೃದ್ಧಿಯಿಂದ ಜೀವನ ಸಾಗಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಫ್ರೀ ವರ್ಕ್ಶಾಪ್ಗೆ ನೀವು ಅಟೆಂಡ್ ಆಗ್ಬೋದು. ಸೊ ಬನ್ನಿ ಇವತ್ತಿನ ಒಂದು ರೀಡಿಂಗ್ ನೋಡೋಣ. ಯಾಕಂದರೆ ಮಹಾಲಕ್ಷ್ಮಿಯ ಒಂದು ಮೆಸೇಜಸ್ ಏನಿದೆ ಅಂತ ಅದಕ್ಕೋಸ್ಕರನೇ ನಾನು ಆ ಟಾಪಿಕ್ನ ಸೆಲೆಕ್ಟ್ ಮಾಡಿರೋದು. ಸೊ ಆ ತಾಯಿಯ ಒಂದು ಕೃಪೆ ಏನಿದೆ ಆ್ಯಂಡ್ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋಗಿ. ಸೊ ಅದಕ್ಕೆ ನಾನು ಹೇಳುವಂತಹ ಎಲ್ಲ ಮೆಸೇಜಸ್ಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ ಓಕೆ, ಪ್ರಿಸರ್ವೆನ್ಸ್ ಅಂತ ಬಂದಿದೆ, ಡಿಸ್ಕವರಿ, ಓಕೆ, ಗ್ರೋತ್, ಓಕೆ, ಆ್ಯಂಡ್ ನೋಡಿ ಗ್ರೋತ್ ಅಂತ ಬಂದಿದೆ. ಸೊ ಮೊದಲನೆಯದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಬೆಲ್ ಐಕನನ್ನು ಪ್ರೆಸ್ ಮಾಡದೆ ಮರಿಬೇಡಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಓಕೆ, ಇವತ್ತಿನ ಒಂದು ರೀಡಿಂಗ್ ಎಸ್ಪೆಷಲಿ ಒಂದು ಮಹಾಲಕ್ಷ್ಮಿಯ ಕಡೆಯಿಂದ ಏನೆಲ್ಲ ಮೆಸೇಜಸ್ ಅಂತ ಹೇಳ್ಬಿಟ್ಟು ಆಗಿತ್ತು. ಸೊ ಅದನ್ನು ರೀಡ್ ಮಾಡ್ತಾ ಹೋಗೋಣ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಬೇಸತ್ತು ಹೋಗಿದ್ದೀರಾ ಹಣಕಾಸಿನ ವಿಚಾರದಲ್ಲಿ. ಇನ್ನೇನು ಆಗಲ್ಲ, ನಮಗೆ ಎನಫ್ ಈಸ್ ಎನಫ್ ಅಂತ ಅನ್ನೋ ಒಂದು ವಿಚಾರಧಾರೆಗಳು ನಿಮ್ಮ ಹತ್ರ ಪದೇ ಪದೇ ಬರ್ತಾ ಇರಬಹುದು, ಅಥವಾ ಏನು ಮಾಡಿದ್ರೂ ಸಾಧ್ಯ ಆಗ್ತಾ ಇಲ್ಲ ಅಂತನಾದರೂ ಒಂದು ಅನಿಸ್ತಾ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ದೇವರು ನಿಮಗೆ ಪದೇ ಪದೇ ಅಪಾರ್ಚುನಿಟೀಸ್ನ ಕೊಡ್ತಾ ಇದ್ದಾರೆ. ಬಟ್ ಆದರೆ ನೀವು ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ನನಗೆ ಅದೇ ಬೇಕು, ನನಗೆ ಇದೇ ಬೇಕು, ನನಗೆ ಈ ಶಾಪಲ್ಲಿ ಇಂಥ ವರ್ಕೇ ಬೇಕು, ಹಾಗಿದ್ರೆ ಮಾತ್ರ ನಾನು ಸ್ಯಾಟಿಸ್ಫೈ, ನನಗೆ ಈ ಕಂಪ್ನಿಯಲ್ಲಿ ಇದೇ ಒಂದು ಸೀಟ್ ಬೇಕು, ಅವರು ಇಷ್ಟೇ ನನಗೆ ಕೊಡಬೇಕು ಅಮೌಂಟ್, ಹಾಗಾದರೆ ಮಾತ್ರ ಸ್ಯಾಟಿಸ್ಫೈ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ವೇ ಆಗಿದೆ. ಸೊ ಇಲ್ಲಿ ಡೈರೆಕ್ಟ್ ಮೆಸೇಜಸ್ ಏನು ಅಂತ ಅಂದರೆ ನೀವು ಓಪನ್ ಅಪ್ ಆಗಬೇಕು ಆ್ಯಂಡ್ ಅಪಾರ್ಚುನಿಟೀಸ್ ನಿಮ್ಮ ಹತ್ರನೇ ಇದೆ ಅಂತ ಅನ್ನೋದು. ಆ್ಯಂಡ್ ಡಿಸ್ಕವರಿ ಆಗುವಂಥದ್ದು, ಅಂದರೆ ಡಿಸ್ಕವರಿ ಮೀನ್ಸ್ ಅಂದರೆ ನಿಮ್ಮಿಂದ ಪ್ರೀತಿ ಅಂತ ಅನ್ನೋದು ಇಟ್ಸ್ ರಿಲೇಟೆಡ್ ಟು ಹೇಗೆ ಇದು ಕಾರ್ಡ್ ಬಂದಿದೆ ಅಂತ ಅಂದರೆ, ನೀವು ಯಾವಾಗ ಪ್ರೀತಿಯನ್ನು ಹಂಚುತ್ತೀರೋ, ಯಾವಾಗ ನೀವು ಒಂದು ಸಂತೋಷದ ವಾತಾವರಣದಲ್ಲಿ ಇರ್ತೀರೋ, ಸಂತೋಷದ ಮನಸ್ಸು ನಿಮ್ಮದಾಗಿರುತ್ತೋ, ಆಗ ತಾನಾಗೆ ಹಣ ಬರುವ ಒಂದು ಅಪಾರ್ಚುನಿಟೀಸ್ ಅಂತ ಅನ್ಬೋದು, ಅಥವಾ ಹೈಲಿ ಚಾನ್ಸಸ್ ಇದೆ ಅಂತಲೂ ಹೇಳ್ಬೋದು. ಅದಕ್ಕೆ ದೇವರ ಒಂದು ಆಶೀರ್ವಾದ ಅಂತ ಅನ್ನೋದು ಖಂಡಿತವಾಗ್ಲೂ ಇದೆ.
ಮೊದಲನೇದಾಗಿ ಹೇಳ್ದಂಗೆ ಆಲ್ಮೋಸ್ಟ್ ಏಂಜಲ್ಸ್ಗಳನ್ನು ಯಾರೆಲ್ಲ ಇಲ್ಲಿ ಬಿಲೀವ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಫೆದರ್ಸ್ ಸಿಗೋದಾದ್ರೂ ಆಗಿರ್ಬೋದು, ಅಥವಾ ಆರೆಂಜ್ ಕಲರ್ ಬಟರ್ಫ್ಲೈಸ್ನ ನೀವು ನೋಡಿದ್ದಾದ್ರೂ ಆಗಿರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಆರೆಂಜ್ ಬಟರ್ಫ್ಲೈಸ್ ಏನಾದರೂ ನಿಮ್ಮ ಕಡೆ ಬಂದರೆ ನಿಜವಾಗ್ಲೂ ಅದೇನೋ ಒಂದು ಸಮೃದ್ಧಿಯ ಒಂದು ಸೂಚನೆ ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ಈ ಒಂದು ಮೆಸೇಜಸ್ ನನಗೆ ಕನೆಕ್ಟ್ ಆಗ್ತಾ ಇರೋದು ಆ್ಯಸ್ ಪರ್ ಈ ಒಂದು ಎನರ್ಜಿಯಲ್ಲಿ. ಓಕೆ, ಆ್ಯಂಡ್ ನಿಮ್ಮ ಗ್ರೋತ್ ಮಾಡಬೇಕು ಅಂತ ಅಂದರೆ ಇವಾಗ ಗ್ರೋತ್ ಕಾರ್ಡು ಬಂದಿರುವಂಥದ್ದು ಇಲ್ಲಿ ನನಗೆ ಏನು ಮೆಸೇಜಸ್ ಕ್ಲಿಯರ್ ಅಂದರೆ ಡೈರೆಕ್ಟ್ ಮೆಸೇಜಸ್ ಏನಾಗ್ತಿದೆ ಅಂತ ಅಂದರೆ, ಇಲ್ಲಿ ಯಾವುದೋ ಒಂದು ನಾವು ಹೊಲಗಳನ್ನು ನೋಡ್ತೀವಿ. ಓಕೆ, ಹೊಲದಲ್ಲಿ ಎಲ್ಲದನ್ನು ಕೂಡ ಬೆಳೀತಾರೆ, ಹಣ್ಣುಗಳನ್ನು ತರಕಾರಿಗಳನ್ನು ಬೆಳೀತಾರೆ. ಸೊ ಅಲ್ಲಿ ಬೆಳೀತಾ ಇರಬೇಕಾದ್ರೆ ಈ ಹುಲ್ಲುಗಳು ಸಿಗ್ತಾ ಹೋಗುತ್ತೆ, ಅಂದರೆ ಕಳೆ ಅಂತ ಹೇಳ್ತೀವಿ, ಕಳೆಗಳು ತೆಗೆಯೋದು ಅಥವಾ ಅದು ಹುಲ್ಲನ್ನು ತೆಗೆಯೋದು, ಅಂದರೆ ಬೇಡದ ವಸ್ತುಗಳನ್ನು, ಬೇಡದ ಒಂದು ಅದಕ್ಕೆ ಸಪೋರ್ಟ್ ಇರೋದಿಲ್ಲ ಆದರೂ ಕೂಡ ಅದು ಬೆಳೆದಿರುತ್ತೆ. ಸೊ ಆ ಒಂದನ್ನು ನೀವು ತೆಗೆದ್ರೆ ಮಾತ್ರ ನಿಮ್ಮ ಒಂದು ಲೈಫ್ ಚೆನ್ನಾಗಿರುತ್ತೆ ಅಂತ ಅನ್ನೋ ಒಂದು ಮೆಸೇಜಸ್. ಅಂದರೆ ಇಲ್ಲಿ ನಾನು ಹೇಳೋದಾದರೆ ನಿಮ್ಮ ಒಂದು ನೆಗೆಟಿವ್ ಎಮೋಷನ್ಸ್ನ ನೀವು ತೆಗಿಬೇಕಾಗುತ್ತೆ. ಆ್ಯಂಡ್ ಹೇಟ್ರೆಡ್ ಅಂದರೆ ಒಂದು ದ್ವೇಷದ ಮನೋಭಾವನೆ ಅಂತ ಅನ್ಕೋಬೋದು, ದ್ವೇಷದ ಮನೋಭಾವನೆ, ಅಥವಾ ಯಾರೋ ಒಂದು ಚೆನ್ನಾಗಿರೋರ್ದು ನೋಡಿದರೆ ಅಸೂಯೆ, ಆ ಥರದ್ದಾದರೂ ನೀವು ಆ ಭಾವನೆಗಳನ್ನು ನೀವು ತೆಗಿತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಒಂದು ಚೆನ್ನಾಗಿ ಗ್ರೋತ್ ಆಗಿ ಆ್ಯಂಡ್ ಅದು ಟ್ರಾನ್ಸ್ಪೋರ್ಟ್ ಆಗಿ ಒಂದು ಮನೆ ಸೇರುವಂಥದ್ದು ಅಂದರೆ ಚೆನ್ನಾಗಿ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಬ್ಬರು ಇಲ್ಲಿ ಮ್ಯಾರೇಜ್ ಆದಮೇಲೆ ನಮಗೆ ಲಕ್ಷ್ಮಿ ಬಂದಿದೆ ಅಂತ ಅನ್ನೋದು ಕೂಡ ಫೀಲಿಂಗಲ್ಲಿದ್ದಾರೆ. ಅಂದರೆ ಮ್ಯಾರೇಜ್ ಆದಮೇಲೆ ನಮ್ಮ ಒಂದು ಲೈಫ್ ಚೆನ್ನಾಗಾಗಿದೆ ಅಂತ ಅನ್ನೋದು ಆಲ್ಮೋಸ್ಟ್ ಯಾರೆಲ್ಲ ಗಂಡು ಮಕ್ಕಳು ನೋಡ್ತಾ ಇದ್ದೀರೋ ಅವ್ರಿಗೆ ಮೇ ಬಿ ಮೆಸೇಜಸ್ ಇದು ಕನ್ವೆ ಆಗ್ತಿರ್ಬೋದು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದನ್ನು ಡೈರೆಕ್ಟ್ ಮೆಸೇಜಸ್ ಯಾವುದು ನಿಮಗೆ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ತೊಗೊಳ್ತಾ ಹೋಗಿ. ಆ್ಯಂಡ್ ಯಾಕೆ ಈ ಎಲ್ಲ ಮೆಸೇಜಸ್ ಅಂತ ಹೇಳ್ಬಿಟ್ಟು ಇನ್ನೂ ಡೀಪರ್ ಲೆವೆಲಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಹೋಲ್ಡ್ ಯುವರ್ ವಿಷನ್ ಅಂತ ಹೇಳ್ಬಿಟ್ಟು ಬಂದಿರೋದು. ಆ್ಯಂಡ್ ಟೇಕ್ ಟೈಮ್ ಟು ಬ್ರೀತ್ ಔಟ್. ಸ್ಟ್ರೆಸ್ಫುಲ್ಲಾಗಿ ಕೆಲಸ ಮಾಡ್ತಿದ್ದೀರಾ, ಹೋಲ್ಡ್ ಯುವರ್ ವಿಷನ್ ಅಂತ ಹೇಳ್ಬಿಟ್ಟು ಬಂದಿರೋದು. ಆ್ಯಂಡ್ ಟೇಕ್ ಟೈಮ್ ಟು ಬ್ರೀತ್ ಔಟ್. ಓಕೆ, ಆ್ಯಂಡ್ ಇದು ಫಿಕ್ಸ್ಡ್ ಮೂನ್ ಅಂತ ಹೇಳ್ಬಿಟ್ಟು ಬಂದಿರುವಂಥದ್ದು. ಅಂದರೆ ಇಲ್ಲಿ ಹೇಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಿಗೆ ಹೇಗೆ ನಾವು 15 ದಿನಗಳ ಒಂದು ಅಂತರ ಇರುತ್ತೋ, ಸೊ ಹುಣ್ಣಿಮೆ ಬಂದಾಗ ಹುಣ್ಣಿಮೆದೇ ಆದಂತಹ ಒಂದು ಎನರ್ಜೀಸ್ ಇರುತ್ತೆ, ಹುಣ್ಣಿಮೆ ಆದಂತಹ ಒಂದು ಶಕ್ತಿಗಳು ಇರುತ್ತೆ. ಅದೇ ರೀತಿ ಅಮಾವಾಸ್ಯೆಗೂ ಕೂಡ ಅದೇ ರೀತಿ ನಾವು ಹೇಳ್ತಾ ಹೋಗ್ತೀವಿ. ಅದರದ್ದೇ ಆದಂತಹ ಒಂದು ಒಳ್ಳೆಯ ಒಂದು ಎನರ್ಜೀಸ್ ಆಗಿರ್ಬೋದು ಅಥವಾ ನೆಗೆಟಿವಿಟಿ ಇರ್ಬೋದು, ಏನೇ ಆಗಿರ್ಬೋದು. ಬಟ್ ಬೋತ್ ವೇ ನಾವು ತೊಗೊಳೋದಾದರೆ, ಬಟ್ ನಿಮ್ಮ ಲೈಫಲ್ಲಿ ಯಾವುದು ಬೇಕು ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದು ಹುಣ್ಣಿಮೆಯ ಚಂದಿರ ಥರ ಹೊಳೆಯುವಂತಹ ಒಂದು ಸಮೃದ್ಧಿಯ ಜೀವನ ಬೇಕೋ ಅಥವಾ ಕತ್ಲಾಗಿರೋದು ಬೇಕೋ ಅಂತ ಅನ್ನೋದು ನಿಮ್ಮ ಒಂದು ಡಿಸಿಷನ್ ಆಗಿರುತ್ತೆ. ಸೊ ಗೋ ವಿತ್ ಪಾಸಿಟಿವ್ ಸೈಡಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಹೋಗಬೇಕು ಅಂತ ಅನ್ನೋದು. ಆಸೆಗಳು ಸಾಕಷ್ಟು ಇದ್ದಾವೆ. ನನಗೆ ಮನಿ ಬಂದರೆ, ನನಗೆ ದುಡ್ಡು ಬಂದರೆ ನಾನು ಇದನ್ನು ಮಾಡ್ತೀನಿ, ನನಗೆ ಹಣ ಬಂದರೆ ಇದನ್ನು ತೊಗೊತೀನಿ, ನನಗೆ ಹಣ ಬಂದರೆ ನಾನು ಈ ಕ್ಲಾಸ್ನ ಅಟೆಂಡ್ ಮಾಡ್ತೀನಿ, ನನಗೆ ಹಣ ಬಂದರೆ ನಾನು ಆ ಬಿಸ್ನೆಸ್ಸಿಗೆ ಹಾಕ್ತೀನಿ, ನನಗೆ ಹಣ ಬಂದರೆ ಅಂತಂದರೆ ಇಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಆಸೆಗಳು ತುಂಬ ಜಾಸ್ತಿ ಇದೆ. ಬಟ್ ಆದರೆ ಹೋಗ್ತಾ ಇರೋ ವೇ ಒಂದು ಕ್ಲಿಯರ್ ಆಗಿ ಇರಬೇಕು. ಅಂದರೆ ಬ್ಲಾಕೇಜಸ್ಗಳನ್ನು ಅಂದರೆ ಹೇಳ್ತೀವಲ್ಲ, ಇವಾಗ ಕಳೆ ವಿಷಯ ಹೇಳಿದೆ. ಅಂದರೆ ಮೀನ್ಸ್ ಹುಲ್ಲುಗಳನ್ನು ಹೇಗೆ ನಾವು ಬೇಡದೇ ಇರುವಂತಹ ಹುಲ್ಲುಗಳನ್ನು ಹೇಗೆ ನಾವು ತೆಗಿತಾ ಹೋದರೆ ನಮಗೆ ಒಂದು ಚೆನ್ನಾಗಿರೋ ಒಂದು ಬೆಳೆ ಸಿಗುತ್ತೋ, ಅದೇ ರೀತಿ ನೀವು ಹೋಗ್ತಾ ಇರುವಂತಹ ಒಂದು ಪಾತ್ವೇಯಲ್ಲಿ ಕಲ್ಲು ಮುಳ್ಳುಗಳು ಇರ್ಬೋದು, ಅಥವಾ ನೆಗೆಟಿವ್ ಎಮೋಷನ್ಸ್ ಅಂತ ನಾವು ಹೇಳ್ಬೋದು, ಅಥವಾ ನೆಗೆಟಿವ್ ಥಾಟ್ಸ್ಗಳು ಅಂತನಾದರೂ ಹೇಳ್ಬೋದು, ಅಥವಾ ಏಕಾಂಗಿತನ ಅಂತನಾದರೂ ಹೇಳ್ಬೋದು, ಅಥವಾ ದುಡ್ಡು ನೋಡಿದ ತಕ್ಷಣ ಬೇಡ, ನಮಗೆ ಸಾಕಾಗ್ಬಿಟ್ಟಿದೆ, ಎಷ್ಟು ದುಡಿದ್ರೂ ನಮ್ಮ ಕೈಯಲ್ಲಿ ನಿಲ್ಲಲ್ಲ ಅಂತ ಅನ್ನೋ ಭಾವನೆಗಳು ನಿಮ್ಮಿಂದ ದೂರ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಚಂದಿರ ರೂಪದಲ್ಲಿ, ಸಮೃದ್ಧಿಯ ರೂಪದಲ್ಲಿ ಒಂದು ಹಣಕಾಸಿನ ಒಂದು ಸಮೃದ್ಧಿ ನಿಮ್ಮ ಒಂದು ಲೈಫಲ್ಲಿ ಆಗುತ್ತೆ ಅಂತ ಅನ್ನೋದು ಒಂದು ಮೆಸೇಜ್. ಆ್ಯಂಡ್ ತುಂಬ ಸಾಕಷ್ಟು ಹೇಗೆ ಇದನ್ನು ಟೇಕ್ ಎ ಟೈಮ್ ಟು ಬ್ರೀತ್ ಔಟ್ ಅಂತ ಅಂದರೆ, ಇವಾಗ ನಿಮ್ಮ ಒಂದು ಕೆಲಸ ಕರೆಕ್ಟಾಗಿ ಕೆಲಸ ಮಾಡಿದರೆ ಅದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅಮೌಂಟ್ ಸಿಗಬೇಕು. ಓಕೆ, ಆ್ಯಂಡ್ ನೀವು ಯಾವ ಒಂದು
ಸಿಚುವೇಶನಲ್ಲಿ ಇದ್ದೀರಾ. ಸೊ ನೀವು ಕರೆಕ್ಟಾಗಿ ಎಫರ್ಟ್ ಹಾಕಿದ್ರೂ ಕೂಡ ಅದು ಸಿಗ್ತಾ ಇಲ್ಲ ಅಂತವನ್ನೋ ಒಂದು ಭಾವನೆಯಲ್ಲಿ ನಿಮ್ಮನ್ನು ನೀವು ತುಂಬ ಸುಸ್ತಾಗಿ ಮಾಡ್ಕೊಂಡಿದ್ದೀರ. ಸೊ ಇಲ್ಲಿ ಹಾರ್ಡ್ ವರ್ಕ್ ಮಾಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡೋ ಅವಶ್ಯಕತೆ ಇದೆ ಅಂತೇಳ್ಬಿಟ್ಟು ಒಂದು ಮೆಸೇಜಸ್ ಇಲ್ಲಿ. ಹಾರ್ಡ್ ವರ್ಕ್ ಮಾಡಿದರೆ ಕೆಲವೊಬ್ಬರಿಗೆ ಹಾರ್ಡ್ ವರ್ಕ್ ಮಾಡಿ ಅಮೌಂಟ್ ಬರೋದು ಕೂಡ ನೋಡಿದ್ದೀವಿ. ಬಟ್ ಎಷ್ಟೇ ಆದರೂ ಕೂಡ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ನಿಮಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ಅಂದರೆ ಯೂಸ್ ಯುವರ್ ಕಾಮನ್ ಸೆನ್ಸ್, ಯೂಸ್ ಯುವರ್ ಇಂಟ್ಯೂಷನ್ಸ್, ಯೂಸ್ ಯುವರ್ ಏನಂತಾರೆ ಸ್ಮಾರ್ಟ್ ವರ್ಕ್ ಬಗ್ಗೆ, ಕ್ರಿಯೇಟಿವಿಟಿ ಬಗ್ಗೆ, ಆ್ಯಕ್ಟಿವಿಟೀಸ್ ಬಗ್ಗೆ. ಮೇನ್ ಬರೋದು ಇಲ್ಲಿ ಕ್ರಿಯೇಟಿವಿಟಿ. ಯಾವ ಒಂದು ಟೈಮಲ್ಲಿ ಎಷ್ಟು ನಾನು ಪ್ರಮಾಣ ಶಕ್ತಿಯನ್ನು ಉಪಯೋಗಿಸಿದರೆ ನನಗೆ ಈ ಒಂದು ಅಮೌಂಟನ್ನು ನಾನು ಅಂದರೆ ನನ್ನ ಒಂದು ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ ಆಗಿರ್ಬೋದು, ಅಥವಾ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಅನ್ನೋದಾಗಿರೋದು. ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಮಾರ್ಟ್ ವರ್ಕ್. ಅಂದರೆ ನೀನು ಇಷ್ಟು ಹವರ್ಗೆ ಇಷ್ಟು ದುಡಿದ್ರೆ ಇಷ್ಟು ಬರುತ್ತೆ ಅಂತ ಅನ್ನೋದು. ಸೊ ಎಲ್ಲೋ ಒಂದು ಕಡೆ ಎಳುತ್ತಾ ಇದ್ದೀರಾ ಅದ್ರ ಬಗ್ಗೆ ಅಂತೇಳ್ಬಿಟ್ಟು ಮೆಸೇಜಸ್ ಕನ್ವೆ ಆಗ್ತಾ ಇರುವಂಥದ್ದು. ಆ್ಯಂಡ್ ಏನೇ ಒಂದು ಆಸೆಗಳು ಏನಾದರೂ ಅತಿ ಆಸೆ ದುರಾಸೆಗೆ ಕಾರಣ ಅಂತೇಳ್ಬಿಟ್ಟು ಒಂದು ಇದು ಇದೆ. ಓಕೆ, ತುಂಬ ಆಸೆ ಪಟ್ಬಿಟ್ಟು 100ರಷ್ಟು ಆಸೆ ಪಟ್ಟು 1ರಷ್ಟು ಕೆಲಸ ಮಾಡಿದರೆ ಆಬ್ವಿಯಸ್ಲಿ ನಿಮ್ಮ ಒಂದು ಜೀವನ ಅಷ್ಟು ಸುಗಮವಾಗಿ ಅಂತ ನಿಮಗಂತೂ ಅನಿಸಲ್ಲ. 100% ಮಾಡಿ 100% ವರ್ಕ್ ಆಗಿಲ್ಲ ಅಂತಂದರೆ ನೀವು ತಲೆ ಕೆಡಿಸ್ಕೋಬೇಕು. ಬಟ್ ಆದರೆ ನಿಮ್ಮ ಒಂದು ವಿಷನ್ಸ್ ಏನಿದೆ, ಸೊ ನಿಮ್ಮ ಒಂದು ಆಸೆಗಳು ಏನಿದೆ, ಅದು ಮಿತಿ ಮೀರಿರುವಂತಹ ಒಂದು ಆಸೆಗಳನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಂದರೆ ಹೇಗೆ ಹೇಳೋದು, ಇವಾಗ ಎಕ್ಸಾಂಪಲ್, ನನಗೆ ಕಾರ್ ಬೇಕು ಗೊತ್ತು. ಬಟ್ ಆದರೆ ನನಗೆ ಒಂದಿಷ್ಟು ಅಮೌಂಟಿಂದ ನನ್ನ ಹತ್ರ ಇದೆ, ಕಾರ್ ಬೇಕು ಅಂತ ಅಂದ್ಕೊಳ್ಳೋಣ. ಸೊ ಬೇರೆ ಯಾವುದೋ ಒಂದು ಆಡಿ ಕಾರು ಅಥವಾ ದೊಡ್ಡದು ಪ್ರಮಾಣದ ಒಂದು ರೇಟಿಂದು ನೋಡಿಬಿಟ್ಟು ನನಗಿಲ್ಲ ಅಂತ ಅನ್ನೋ ಒಂದು ಕೊರಗನ್ನು ನೀವು ಪಡ್ತಾ ಇದ್ದೀರಾ ಅಂತ ಅಂದರೆ ಅದು ತಪ್ಪು ನಿಮ್ಮದಾಗುತ್ತೆ. ಯಾಕಂದರೆ ಏನಿರುತ್ತೋ ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡನ್ನ ತೋರಿಸಿದ್ದೇ ಆದರೆ, ಧನ್ಯವಾದಗಳನ್ನು ಅರ್ಪಿಸಿದ್ದೇ ಆದರೆ ಆ ಒಂದು ಕಾರು ಕೂಡ ನಿಮ್ಮದಾಗಿರುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್, ಇವಾಗೇನೋ ಒಂದು 10 ಲಕ್ಷದ ಕಾರು ನಮಗೆ ಅವೈಲೇಬಲ್ ಇದೆ, ನಮ್ಮ ಒಂದು ಇದಿದೆ ತೊಗೊಳಕ್ಕೆ ಅಂತ ಅಂದ್ಕೊಳ್ಳೋಣ. ನಾವು ಒಂದು 60 ಲಕ್ಷ ಕಾರ್ಗಳನ್ನು ನೋಡಿಬಿಟ್ಟು ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ, ನಾನು ತುಂಬ ಬಡವ ಆಗಿಬಿಟ್ಟಿದ್ದೀನಿ, ಬೇರೆಯವರೆಲ್ಲ ದುಡಿತಾ ಇದ್ದಾರೆ, ನನಗೆ 60 ಲಕ್ಷದ ಕಾರಿಲ್ಲ ಅಂತ ಅಂದರೆ ಅದು ಏನು ಸೆನ್ಸೇ ಇಲ್ಲ. ಯಾಕಂದರೆ ನೀವು 10 ಲಕ್ಷ ಕಾರಲ್ಲಿ ಅಥವಾ ವಾಹನದಲ್ಲಿ ಎಷ್ಟು ಅದಕ್ಕೆ ಗ್ರ್ಯಾಟಿಟ್ಯೂಡನ್ನ ತೋರಿಸ್ತಿರೋ, ನೀವು ನೆಕ್ಸ್ಟ್ ಎಷ್ಟು ಲಕ್ಷದ ತೊಗೊಂಡ್ರೂ ಕೂಡ ಅದು ನಿಮ್ಮ ಒಂದು ವೇಯಲ್ಲಿ ನಿಮ್ಮ ಜೀವನದಲ್ಲಿ ಅದು ಬರಲೇಬೇಕು ಆ್ಯಂಡ್ ಬಂದೇ ಬರುತ್ತೆ. ಹಾಗಾಗಿ ಆಸೆಗಳನ್ನು, ಒಂದು ವಿಷನ್ ಏನಿರುತ್ತೋ ಅದನ್ನು ನಿಮ್ಮ ಒಂದು ಅಂದರೆ ಆಸೆ ಪಡಬೇಡಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕನ್ವೆ ಮಾಡ್ತಾ ಇಲ್ಲ. ಬಟ್ ಹೋಲ್ಡಲ್ಲಿ ಇಟ್ಕೊಂಡಿರಬೇಕು, ಅದ್ರ ತಕ್ಕಂಗೆ ನೀವು ಕೂಡ ಕೆಲಸ ಮಾಡಬೇಕು. ಅದು ಈ ಒಂದು ಎನರ್ಜಿಯ ಮೆಸೇಜ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀನಿ. ಸೊ ಇನ್ನೂ ಡೀಪರ್ ಲೆವೆಲಲ್ಲಿ ಇದನ್ನು ನೋಡ್ತಾ ಹೋಗೋಣ. ಮಹಾಲಕ್ಷ್ಮಿಯ ಕಡೆಯಿಂದ, ಗಾಡೆಸ್ ಮಹಾಲಕ್ಷ್ಮಿಯ ಕಡೆಯಿಂದ ಏನೆಲ್ಲ ಮೆಸೇಜಸ್ ಇದೆ ನಮ್ಮ ವೀವರ್ಸ್ಗಾಗಿ ಅಂತ ಅನ್ನೋದು. ಓಕೆ, ವೀಲ್ ಆಫ್ ಫಾರ್ಚೂನ್. ಓಕೆ, ಆ್ಯಂಡ್ ಓಕೆ 7 ವಾಂಡ್ಸ್ ಬಂತು, ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಆ್ಯಂಡ್ ರಾಜನ್ ಥರ ಇರಬೇಕು ಅಂತ ಸುಮ್ಮನೆ ಅಂದರೆ ರಾಜನ್ ಥರ ನೀವು ಕನಸು ಕಟ್ಟರೆ ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರುವಂಥದ್ದು, ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಆ್ಯಂಡ್ 9 ಆಫ್ ವಾಂಡ್ಸ್ ಬಂದಿದೆ. ಸೊ ಇಲ್ಲಿ ಎಲ್ಲೋ ಒಂದು ಇದರಲ್ಲಿ ಮಾತನಾಡೋದು ಕೂಡ, ಅಂದರೆ ವಿಶುದ್ಧ ಚಕ್ರ ಅಂತ ಹೇಳ್ತೀವಿ. 7 ಚಕ್ರದಲ್ಲಿ ನಮ್ಮ ಒಂದು ವಿಶುದ್ಧ ಚಕ್ರನೂ ಕೂಡ ಬರ್ತಾ ಹೋಗುತ್ತೆ. ಸೊ ಆ 7 ಚಕ್ರದಲ್ಲಿ ವಿಶುದ್ಧ ಚಕ್ರ ಏನಾದರೂ ಬ್ಲಾಕೇಜಸ್ ಏನಾದರೂ ಆಯಿತು ಅಂತ ಅಂದರೆ ನಮ್ಮ ಹಣಕಾಸಿನಲ್ಲೂ ಕೂಡ, ಹಣಕಾಸಿನ ಒಂದು ವಿಚಾರದಲ್ಲೂ ಕೂಡ ಅದು ತೋರಿಸ್ತಾ ಹೋಗುತ್ತೆ. ಅಂದರೆ ಬ್ಲಾಕೇಜಸ್ ತೋರಿಸ್ತಾ ಹೋಗುತ್ತೆ, ಹಣ ಬರುವಂಥದ್ದು ಬರೋದಿಲ್ಲ, ಜಗಳ ಆಗುವಂಥದ್ದು. ನಾವು ಮೂಲಾಧಾರ ಚಕ್ರ ಅಂತಲೂ ಹೇಳ್ತೀವಿ. ಬಟ್ ಆದರೆ ಇಲ್ಲಿ ವಿಶುದ್ಧ ಚಕ್ರ ಅದನ್ನು ಆಗಿರ್ಬೋದು, ಅಥವಾ ಅನಾಹತ ಚಕ್ರನಾದರೂ ಆಗಿರ್ಬೋದು. ಅಂದರೆ ನಮ್ಮ ಸಂಬಂಧಗಳು ನಾವು ಹೇಗೆ ಮಾತಾಡ್ತೀವೋ ಆ ರೀತಿ ಚೆನ್ನಾಗಿ ಇದ್ದಾಗ ಮಾತ್ರ ಈ ಒಂದು ಮನಿ ಫ್ಲೋ ಆಗುವಂಥದ್ದು ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ ಸಾಕಷ್ಟು ಜನ ರಿಲೇಷನ್ಶಿಪ್ ಏನು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮದು ದುಡ್ಡು ಮಾತ್ರ ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊತಾರೆ. ಈ ಒಂದು
ನಂಬಿಕೆ ಅದು ಸುಳ್ಳಾಗಿರುತ್ತೆ. ಯಾಕೆ ಅಂದರೆ ಎಲ್ಲರಿಗೂ ಬೇಕು. ಯಾವಾಗ ನಮ್ಮ ಮನಸ್ಸಿಂದ ನಾವು ಒಂದು ಅನಾಹತ ಚಕ್ರದಲ್ಲಿ ಅಂತ ಅಂದರೆ ನಮ್ಮ ಒಂದು ಡೀಪರ್ ಲೆವೆಲಲ್ಲಿ, ಹಾರ್ಟ್ ಲೆವೆಲಲ್ಲಿ ನಾವು ಸಂತೋಷವಾಗಿ ಇದ್ದೀವಿ, ಹಾರ್ಟ್ ಲೆವೆಲಲ್ಲಿ ಕಾಮ್ ಆ್ಯಂಡ್ ಪೀಸ್ಫುಲ್ಲಾಗಿ ಇದ್ದೀವಿ, ಅದ್ರ ಮೇಲೆ ನಮ್ಮ ಒಂದು ಹಣದ ಆಕರ್ಷಣೆ ಆಗಿರುತ್ತೆ. ಸೊ ಇದು ಒಂದು ಕನ್ವೆ ಮಾಡುವಂಥದ್ದು. ಆ್ಯಂಡ್ ನಿಮ್ಮ ಒಂದು ಭವಿಷ್ಯವನ್ನು ನೀವೇ ಬರಿಬೇಕು ಅಂತೇಳ್ಬಿಟ್ಟು ಸಾಕಷ್ಟು ಒಂದು ಕನಸುಗಳನ್ನು ಪಟ್ಟಿದ್ದೀರಾ. ನಾನು ಯಾವುದನ್ನು ನಂಬೋದಿಲ್ಲ, ದೇವ್ರನ್ನ ನಂಬೋದಿಲ್ಲ, ನಾನು ಕೆಲಸನ ಮಾತ್ರ ನಂಬ್ತೀನಿ ಅಂತ ಅನ್ನೋರು ಕೂಡ ಈ ಒಂದು ಮೇ ಬಿ ರೀಡಿಂಗ್ಸ್ನ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ನಿಮಗೂ ಕೂಡ ಅದು ಆಗುತ್ತೆ. ಏನು ಅಂದ್ಕೊಳ್ತಿರೋ ಅದು ಆಗುತ್ತೆ. ನೀವು ಏನೇ ಒಂದು ಪಾಸಿಟಿವ್ ವೇಯಲ್ಲಿ ನೀವು ಅಫರ್ಮೇಷನ್ಸ್ನ ಬರೆಯೋದಾಗಿರ್ಬೋದು, ಅಥವಾ ನಾನು ಮೈಂಡ್ ಸೆಟ್ಟಲ್ಲಿ ಪಾಸಿಟಿವ್ ಆಗಿ ಇದ್ದೀನಿ ಅಂತ ಅನ್ನೋದಾದರೂ ಆಗಿರ್ಬೋದು, ಆ ಎಲ್ಲ ಕನಸುಗಳು ಮಹಾಲಕ್ಷ್ಮಿಯ ಕಡೆಯಿಂದನಾದರೂ ಆಗಿರ್ಬೋದು, ಅಥವಾ ಒಂದು ಶಕ್ತಿ ಅನ್ನೋದಾದರೂ ಆಗಿರ್ಬೋದು, ಅದೆಲ್ಲದೂ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ನೋದು. ಆ್ಯಂಡ್ ಯಾವ ವಿಷಯಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಅನ್ನೋದು ನಿಮ್ಮ ಒಂದು ಗಮನ ಇರಲಿ, ಅದು ಒಂದು ಮೆಸೇಜಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ಪಾಸ್ಟಿಂಗ್ ಆಗಿತ್ತು ಅಂತ ಅನ್ನೋ ಒಂದು ಯೋಚನೆಯಲ್ಲಿ ಇದ್ದೀರಾ, ತುಂಬ ಶ್ರಮವನ್ನು ಪಡ್ತಾ ಇರುವಂತಹ ಒಂದು ಸಿಚುವೇಶನ್ ನಿಮ್ಮದಾಗಿದೆ ಅಂತೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿ ತೋರಿಸ್ತಾ ಇರೋದು ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ಒಂದು ಕೆಟಗರಿ ನೋಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಅಥವಾ ಫಿಸಿಕಲ್ ವರ್ಕ್, ನಾಟ್ ಇನ್ ಎ ಬ್ರೈನ್ ವರ್ಕ್ ಅಂತ ಹೇಳ್ತೀವಲ್ಲ, ಆ ಥರದ್ದಿಲ್ಲ. ಫಿಸಿಕಲ್ ಆಗಿ ಮಾಡಿ ಕಷ್ಟಪಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ, ಬಸ್ಸಲ್ಲಿ ಟ್ರಾವೆಲ್ ಮಾಡಿ, ಟ್ರೈನಲ್ಲಿ ಟ್ರಾವೆಲ್ ಮಾಡಿ, ಕಷ್ಟಪಟ್ಟು ಗಾಡಿಗಳನ್ನಲ್ಲಿ ಹೋಗಿ, ಮೆಟ್ರೋ ಇದ್ದರೆ ಮೆಟ್ರೋ, ಆಟೋ ಇದ್ದರೆ ಆಟೋ, ಆ ಥರದ್ದು ಡಿಸ್ಟೆನ್ಸ್ ಆಗಿ ಹೋಗಿ ಬಂದು ಮಾಡುವಂತಹ ಜಾಬ್ಸಲ್ಲಿ ನೀವು ಸಾಕಷ್ಟು ಜನ ಇದ್ದೀರಾ. ಐ ವುಡ್ ಸೇ ನಾನೇನು ಹೇಳ್ಬೋದು ಅಂತಂದರೆ ಒಂದು 50-60% ಇರ್ಬೋದು ಅಂತ ಅನಿಸುತ್ತೆ. ಮೇ ಬಿ ಅದಕ್ಕೋಸ್ಕರನೇ ಈ ಒಂದು ಎನರ್ಜೀಸ್ ಕನೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಸೀಕ್ರೆಟಿವ್ ಆಗಿ ಹಣವನ್ನು ಇಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇರುವಂಥದ್ದು. ಆ್ಯಂಡ್ ಹಣದ ವಿಚಾರದಲ್ಲಿ ಸೀಕ್ರೆಟ್ ಆಗಿ ರಹಸ್ಯವಾಗಿ ಇಡೋದು, ಇದನ್ನು ಪಾಸಿಟಿವ್ ವೇಯಲ್ಲಿ ಅಂತಂದರೆ ಸರಿಯಾದ ಸಮಯಕ್ಕೆ ಆ ಹಣವ ಬರಲಿ ಅಂತ ಅನ್ನೋದು ಎಲ್ಲರದ್ದು ಆಶಯ, ನಮ್ಮದು ಆಶಯ, ಬೇರೆಯವ್ರದ್ದು ಕೂಡ ಹಾಗೆ. ಅಂದರೆ ಒಂದು ಸೇವಿಂಗ್ಸ್ ಯಾವಾಗಲೂ ಇರಬೇಕು ಅಂತ. ಬಟ್ ಕೆಲವೊಬ್ಬರು ಸೇವಿಂಗ್ಸ್ ಮಾಡೋದಕ್ಕೇ ಇಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಅನ್ನೋದು. ಕೆಲವೊಬ್ಬರು ಸೇವಿಂಗ್ಸ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ಗ್ರೋತ್ ಆಗುತ್ತಾ ಅಂತ ಅನ್ನೋದು ಕೂಡ ಒಂದು ಭಾವನೆಯಲ್ಲಿ ಇದ್ದಾರೆ. ಆ್ಯಂಡ್ ಸರಿಯಾದ ರೀತಿಯಲ್ಲಿ ಅದನ್ನು ಇನ್ನೊಂದು ಸ್ವಲ್ಪ ನಾಲೆಜ್ ಬೇಕಾಗಿದೆ ನಿಮಗೆ. ಆ ಒಂದು ಯಾವ ರೀತಿ ಅದನ್ನು ಚೆನ್ನಾಗಿ ಇಟ್ಟರೆ ಅದು ಡಬಲ್ ಆಗುತ್ತೆ ಅಥವಾ ತ್ರಿಬಲ್ ಆಗುತ್ತೆ ಅಂತ ಅನ್ನೋದು ನೀವು ಅದನ್ನು ನೋಡ್ಕೊಳ್ಬೇಕಾಗಿರುವಂತಹ ಒಂದು ಮೆಸೇಜಸ್ ಅಂತ ಹೇಳ್ಬೋದು. ಇಟ್ಸ್ ಅ ಡಿಫ್ರೆಂಟ್ ಮೆಸೇಜಸ್ ಬಂದಿರುವಂಥದ್ದು ಇಲ್ಲಿಗೆ. ಓಕೆ, ಆರ್ಕೇಂಜಲ್ ಕ್ರಿಸ್ಟಿನ್ ಬಂದಿರುವಂಥದ್ದು. ಅಕ್ಸೆಪ್ಟ್ ದ ಕ್ರಿಸ್ಟಲೈಟ್, ಆ್ಯಕ್ಟ್ ವಿತ್ ವಿಸ್ಡಮ್ ಆ್ಯಂಡ್ ಲವಿಂಗ್ ಕಂಪ್ಯಾಷನ್ ಅಂತ ಬಂದಿರುವಂಥದ್ದು. ಆರ್ಕೇಂಜಲ್ ಎಝಿರಿಯಲ್, ಇಟ್ಸ್ ಟೈಮ್ ಟು ಲೆಟ್ ಗೋ, ಪ್ರಿಪೇರ್ ಫಾರ್ ಎ ಚೇಂಜ್ ಅಂತ ಬಂದಿರುವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಮೊದಲನೇದಾಗೆ ನಾನು ಹೇಳಿದೆ, ಅನಾಹತ ಚಕ್ರದಲ್ಲಿ ಏನಾದರೂ ಬ್ಲಾಕೇಜಸ್ ಇತ್ತು ಅಂತ ಅಂದರೆ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅನಾಹತ ಚಕ್ರ ರಿಲೇಟೆಡ್ ಆಗಿ ಏನೇ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ, ಅದು ರಿಲೇಟೆಡ್ ಟು ದಿ ರಿಲೇಷನ್ಶಿಪ್ ಅಂತ ಒಂದು ಕಡೆ ಅಂತ ನಾವು ನೆಗ್ಲೆಕ್ಟ್ ಮಾಡಿದರೆ ನಮ್ಮ ಒಂದು ಹಣಕಾಸಿನಲ್ಲೂ ಕೂಡ ಅದು ಇಂಪ್ಯಾಕ್ಟ್ ಆಗುವಂಥದ್ದು ಅಂತೇಳ್ಬಿಟ್ಟು ತೋರಿಸ್ತಾ ಇರುವಂಥದ್ದು. ಆ್ಯಂಡ್ ಎಷ್ಟು ಇಲ್ಲಿ ಸಾಧ್ಯ ಆಗುತ್ತೋ ನೀವು ಕೂಡ ಪ್ರೀತಿಯನ್ನು ಮೊದಲು ಕೊಡಬೇಕು. ಆ್ಯಂಡ್ ಅಲ್ಲಿಂದ ಪ್ರೀತಿ ಯಾವಾಗ ಕೊಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರೋ ಬೇರೆಯವರ ಕಡೆಯಿಂದ ಆ ಪ್ರೀತಿ ಬರುತ್ತೆ ಅಂತ ಅನ್ನೋದು. ಸೊ ಆರ್ಕೇಂಜಲ್ ಎಝಿರಿಯಲ್ ಇನ್ನೊಂದು ಒಂದು ಮೆಸೇಜಸ್ ಏನು ಅಂತ ಅಂದರೆ ಟೈಮ್ ಟು ಲೆಟ್ ಗೋ ಅಂತ ಹೇಳಿಬಿಟ್ಟು ಬಂದಿರೋದು. ಅಂದರೆ ಹೇಟ್ರೆಡ್ ಭಾವನೆ ಆಗಿರ್ಬೋದು, ಅಂದರೆ ಜೆಲಸಿ ಫೀಲ್ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಯಾರ್ದೋ ಮೇಲೆ ದ್ವೇಷದಿಂದ ಇದ್ದೀವಿ ಅಂತ, ಅಥವಾ ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ ಅಂತ ಅನ್ನೋದು ಆಗಿರ್ಬೋದು. ನನಗೆ ಯಾವಾಗಲೂ ದುಡ್ಡು ಸಿಗೋದಿಲ್ಲ, ದುಡ್ಡು ನಿಲ್ಲೋದಿಲ್ಲ ಅಂತ ಏನೇ ನೆಗೆಟಿವ್ ಎಮೋಷನ್ಸ್, ನಾನು ಏಕಾಂಗಿಯಾಗಿದ್ದೀನಿ, ನಾನು ಸಿಂಗಲ್ ಪೇರೆಂಟ್ ಆಗಿದ್ದೀನಿ, ನನಗೆ ಅದು ಇಲ್ಲ, ನನಗೆ ಇದು ಇಲ್ಲ ಅಂತ, ಇದೆಲ್ಲ ನೆಗೆಟಿವ್ ಎಮೋಷನ್ಸ್ ಆಗಿರುತ್ತೆ. ಲೇಸಿನೆಸ್ ಇರೋದು ಎಲ್ಲ ಇದ್ರೂ ಕೂಡ ಲೇಸಿನೆಸ್ ಆಗಿರೋದು, ಅದನ್ನು ಕನ್ಸಿಡರ್ಗೆ ತೊಗೊಳೋದಿಲ್ಲ, ನಾಟ್ ಟೇಕಿಂಗ್ ಕೇರ್, ಆ ಥರ ಕೇರೇ ಮಾಡೋಲ್ಲ ಅಂತ ಅನ್ನುವಂತಹ ವಿಚಾರಗಳು ಕೂಡ ನೆಗೆಟಿವ್ ಎಮೋಷನ್ಗೆ
ಎಮೋಷನ್ಗಳಾಗಿರುತ್ತೆ. ಸೊ ಅದನ್ನೆಲ್ಲದನ್ನು ಕೂಡ ಲೆಟ್ ಗೋ ಮಾಡುವಂತಹ ಸಮಯ ಇದಾಗಿದೆ ಅಂತ ಸೂಚನೆ. ಇನ್ನೊಂದೇನು ಅಂತಂದರೆ ಪ್ರಿಪೇರ್ ಫಾರ್ ಎ ಚೇಂಜ್. ಸೊ ಆಲ್ರೆಡಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಾನು ಆಲ್ರೆಡಿ ಹೇಳಿದ್ದೀನಿ, ಏನು ಹೊಸದು ಭವಿಷ್ಯ ಏನು ಬರೀತಿರೋ ಆ ಒಂದು ಪಾಸಿಟಿವ್ ವೇಯಲ್ಲಿ ನಿಮ್ಮದು ಒಂದು ಆಗುತ್ತೆ, ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ. ಇವರು ಕೂಡ ಸೇಮ್ ಆರ್ಕೇಂಜಲ್ ಎಝೀರಿಯಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಲೆಟ್ ಗೋ ಮಾಡಿದರೆ, ಅಂದರೆ ಕೆಲವೊಂದು ವಿಚಾರಗಳನ್ನು, ನಕಾರಾತ್ಮಕ ವಿಚಾರಗಳನ್ನು, ಅಂದರೆ ಕೆಲವೊಂದು ವಿಷಯಗಳು ತುಂಬ ಎಮೋಷನ್ ಬ್ಲಾಕೇಜಸ್ ಏನಾದರೂ ಇತ್ತು ಅಂತ ಅಂದರೆ ಅದನ್ನು ಲೆಟ್ ಗೋ ಮಾಡಿದರೆ ಅಂತ ಅಂದರೆ ನಿಮ್ಮ ಒಂದು ಜೀವನದಲ್ಲಿ ಅದು ಹಣಕಾಸಿನ ವಿಚಾರದಲ್ಲಿ ಅದು ಸರಿ ಹೋಗುತ್ತೆ ಅಂತ ಅನ್ನೋದು ಈ ಒಂದು ಕಾರ್ಡ್ನ ಒಂದು ಸಂದೇಶ, ಈ ಒಂದು ಎನರ್ಜಿಯ ಒಂದು ಸಂದೇಶ ಅಂತ ಹೇಳ್ಬೋದು. ಆ್ಯಂಡ್ ನಾವು ಆಲ್ರೆಡಿ ಏನು ಈ ಮನಿ ಬಗ್ಗೆ, ವೆಲ್ತ್ ಅಟ್ರಾಕ್ಷನ್ ವರ್ಕ್ಶಾಪ್ ಬಗ್ಗೆ ಅಥವಾ ದುಡ್ಡು ಬಗ್ಗೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಸಿಂಬಲ್ ಕೂಡ ಇನ್ಫಿನಿಟಿ ಸೈನ್ ಬಂದಿರುವಂಥದ್ದು, ಅಂದರೆ ಇದು ನೋಡಿ ಇನ್ಫಿನಿಟಿ ಸೈನ್ ಬಂದಿರುವಂಥದ್ದು, ಅಂದರೆ ದೇವರ ಒಂದು ಆಶೀರ್ವಾದ ಇದೆ ಅಂತಲೂ ಅನ್ಕೋಬೋದು ಮುಂದಿನ ಒಂದು ಲೈಫ್ಗೆ ಹಣಕಾಸಿನ ವಿಚಾರದಲ್ಲಿ. ಆ್ಯಂಡ್ ಅಬೆಂಡೆನ್ಸ್ನ ಸೂಚನೆ ಮಾಡುವಂಥದ್ದು, ಅಂದರೆ ನಾವು ಎಷ್ಟೇ ಇದು ಮಾಡಿದ್ರು ಆ್ಯಂಡ್ ಅಗೇನ್ ಅದು ಖರ್ಚಾಗುತ್ತೆ, ಅಗೇನ್ ಅದು ನಮ್ಮ ಒಂದು ಲೈಫ್ಗೆ ಬರುತ್ತೆ, ರಿಟರ್ನ್ ಆಗಿ ಗ್ರೋತ್ ಆಗಿ. ತುಂಬ ಒಂದು ಸತಿ ನಾವು ಅಮೌಂಟ್ನ ಪೇ ಮಾಡಿದರೆ ಅದು ನಮ್ಮ ರಿಟರ್ನ್ ಆಗಿ ಎರಡು ಪಟ್ಟು ಹೆಚ್ಚು ಬರುವುದು ಅಂತ ಅನ್ನೋ ಒಂದು ಮೆಸೇಜಸ್ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಮೆಸೇಜ್ ಏನು ಅಂತ ಅಂದರೆ ಮಕ್ಕಳು ಆಗಿರುವಂಥದ್ದು, ರೀಸೆಂಟಾಗಿ ಮಕ್ಕಳಾಗಿದ್ದಾರೆ, ಜನನ ಆಗಿರುವಂಥದ್ದು, ಅವ್ರ ಕಡೆಯಿಂದ ಲಕ್ಕಿ ಗರ್ಲ್ ಅಥವಾ ಲಕ್ಕಿ ಬಾಯ್ ಆಗಿರ್ಬೋದು. ಯಾರೊಬ್ಬರು ಅನ್ಕೊತಾ ಇರ್ತಾರೆ ಮಹಾಲಕ್ಷ್ಮಿ ಬಂದಳು ನಮ್ಮ ಮನೆಯಲ್ಲಿ ಅಂತನೂ ಆಗಿರ್ಬೋದು, ಅಥವಾ ಹುಡುಗ ಹುಟ್ಟಿದ್ರು ಅಂತನೂ ಒಬ್ಬ ಅಂತನಾದರೂ ಆಗಿರ್ಬೋದು. ಸೊ ಬೋತ್ ಬಾಯ್ ಆ್ಯಂಡ್ ಗರ್ಲ್ ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಅವ್ರು ಬಂದಾಗಿದ್ಮೇಲೆ ಎಲ್ಲೋ ಒಂದು ಕಡೆ ಪೇರೆಂಟ್ಸ್ ಏನಾದರೂ ನೋಡ್ತಾ ಇದ್ದರೆ ಇವ್ರು ಹುಟ್ಟಾಗಿದ್ಮೇಲೆ ನಮ್ಮ ಹಣಕಾಸಿನ ವಿಚಾರಗಳು, ನಮ್ಮ ಹಣಕಾಸಿನ ಸ್ಥಿತಿ ಚೆನ್ನಾಗಾಗಿದೆ ಅಂತಲೂ ಕೂಡ ಅಂದ್ಕೊತಿರ್ಬೋದು, ಅಥವಾ ಮುಂದೆ ಆಗುವಂತಹ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ನಿಮ್ಮ ಒಂದು ಮಗುವಿನ ಜನನ ಆಗಿದ್ದ ಮೇಲೆ ಒಂದು ಹಣಕಾಸಿನ ವಿಚಾರದಲ್ಲಿ ಸರಿ ಆಗುತ್ತೆ ಅಂತ ಅನ್ನೋ ವಿಚಾರನೂ ಇದೆ, ಅಥವಾ ಹಿಂದ್ಗಡೆ ಅಂತನಾದ್ರೂ ತಗೋಬೋದು. ಆ್ಯಂಡ್ ಯಾರೋ ಒಂದು ಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ಆ ಒಂದು ಮೋಸ ಆಗದೆ ರೀತಿಯಲ್ಲಿ. ಎಲ್ಲೋ ಒಂದು ಕಡೆ ಮೋಸ ಆಗಿಬಿಡ್ಬೇಕಾಗಿತ್ತು, ಬಟ್ ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಅನ್ನೋದು ಈ ಒಂದು ಮೆಸೇಜಸ್ ಆಗಿದೆ. ಸೊ ನೋಡ್ತಾ ಹೋಗೋಣ ಮತ್ತು ಬೇರೆ ಎಲ್ಲ ಏನೇನೆಲ್ಲ ಮೆಸೇಜಸ್ ಇದೆ ರಿಲೇಟೆಡ್ ಟು ದಿ ಮನಿ ಆಗಿರ್ಬೋದು. ಆ್ಯಂಡ್ ಮಹಾಲಕ್ಷ್ಮಿಯ ಸಂದೇಶ ಬೇರೆ ಮತ್ತೇನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಓಕೆ ಫ್ಯಾಮಿಲಿ ಸ್ಯಾರು ಅಂತೇಳ್ಬಿಟ್ಟು ಬಂದಿರುವಂಥದ್ದು. ಸೊ ಎಲ್ಲ ತುಂಬ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ದೀರ ಫ್ಯಾಮಿಲಿಯಿಂದ, ಈ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ನನಗೆ ಸಿಗ್ತಾ ಇಲ್ಲ, ಅಥವಾ ಈ ಫ್ಯಾಮಿಲಿ ಇರೋದ್ರಿಂದ ನನಗೆ ಅದಾಗಬೇಕಾಗಿತ್ತು ಇದಾಗಬೇಕಾಗಿತ್ತು, ಆ ಥರದ್ದೇನೂ ಆಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ನನಗೆ ಮೆಸೇಜಸ್ ಆಗ್ತಾ ಇರೋದು ನಿಮ್ಮ ಒಂದು ಪೂರ್ವಜರ ನೆನ್ಪು ಮಾಡ್ಕೊಳೋದು ತುಂಬ ಅವಶ್ಯಕತೆ ಇದೆ ಅಂತ ಅನ್ನೋದು. ಪೂರ್ವಜರನ್ನು ನೆನ್ಪು ಮಾಡ್ಕೊಳೋದು, ಪೂರ್ವಜರನ್ನು ನೆನ್ಪು ಮಾಡ್ಕೊಳೋದು ಅವಶ್ಯಕತೆ ಇದೆ. ಆ್ಯಂಡ್ ಅವರಿಂದನೇ ಅವರಿಲ್ಲ ಅಂತಂದರೆ ನಾವು ಸಾಧ್ಯನೇ ಇರ್ತಿದ್ದಿಲ್ಲ. ಸೊ ಅದು ಜನ್ರೇಷನ್ ಆಗಿ ಬಂದು ನಾವು ಈ ಒಂದು ಭೂಮಿ ಮೇಲೆ ಇದ್ದೀವಿ ಅಂತಂದರೆ ಅವರು ಕೂಡ ನಮಗೆ ಕಾರಣಕರ್ತರಾಗಿರ್ತಾರೆ. ಸೊ ಹಾಗಾಗಿ ಆ ಒಂದು ಕೊರಗು ಬೇಡ ನಿಮಗೆ. ಆ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ಈ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ಅದಕ್ಕೋಸ್ಕರ ಹೀಗಾಯಿತು, ನಾನು ಬೇರೆ ಹತ್ರ ಹುಟ್ಟಬೇಕಾಗಿತ್ತು, ಹಾಗೆ ಹೀಗೆ ಅಂತ ಏನಾದರೂ ಥಾಟ್ಸ್ ಇತ್ತು ಅಂತ ಅಂದರೆ ಅದರಿಂದನೂ ನಿಮ್ಮ ಒಂದು ಬ್ಲಾಕೇಜಸ್ ಇರಬಹುದು ಅಂತೇಳ್ಬಿಟ್ಟು ತೋರಿಸ್ತಾ ಇರುವಂಥದ್ದು. ಮತ್ತು ನೋಡ್ತಾ ಹೋಗೋಣ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಂಪ್ಲೇಂಟ್ಸ್ ಫ್ರಮ್ ಅಡ್ಮೈರ್ ಅಂತ ಬಂದಿರುವಂಥದ್ದು. ಆ್ಯಂಡ್ ಇಲ್ಲಿ ಡ್ರ್ಯಾಗನ್ ಕಾಣಿಸ್ತಾ ಇದೆ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ಇಲ್ಲಿ ಆಲ್ರೆಡಿ ಫೆಂಗ್ಶೂಯನ್ನು ಯೂಸ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ. ಫೆಂಗ್ಶೂ ಆಗಿರ್ಬೋದು, ಲಾಫಿಂಗ್ ಬುದ್ಧ ಅಂತ ಹೇಳ್ತೀವಲ್ಲ ಆ ಥರದ್ದಾದರೂ ಆಗಿರ್ಬೋದು, ಅಥವಾ ಡ್ರ್ಯಾಗನ್ನೇ ಕೂಡ ನಿಮ್ಮ ಒಂದು ಮನೆಯ ಒಂದು ಸಮೃದ್ಧಿಯ ಸೂಚನೆ ಕೂಡ ಆಗಿರುತ್ತೆ. ಆ್ಯಂಡ್ ಆದಷ್ಟು ಕಂಪ್ಲೇಂಟ್ನ ಬಿಡಿ. ಏನೇ ಒಂದು ದುಡ್ಡಿನ ವಿಚಾರದಲ್ಲಿ ನನಗೆ ಅದು ಆಗಿಲ್ಲ ಇದು ಆಗಿಲ್ಲ ಅಂತ ಅನ್ನೋದು ಕಂಪ್ಲೇಂಟ್ಸ್ ಮಾಡಬೇಡಿ ಅಂತ ಅನ್ನುವಂತಹ ಒಂದು ಮೆಸೇಜಸ್. ಆ್ಯಂಡ್ ಆ್ಯರೋಗೆಂಟ್
ಓಕೆ. ಅರಗೆನ್ಸಿ ರೋಸ್ಟರ್ ಅಂತ ಹೇಳ್ಬಿಟ್ಟು ಅಂದರೆ ತುಂಬ ಆ್ಯಂಗರ್ ಆಗಿರುವಂಥದ್ದು ಅಥವಾ ತುಂಬ ಜಡತ್ವ ಅಂತ ಹೇಳ್ತೀವಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರುವಂಥದ್ದು, ಅದು ಕೂಡ ನಿಮ್ಮ ಒಂದು ಬ್ಲಾಕೇಜಸ್ಗೆ ಕಾರಣ ಅಂತನಾದರೂ ಆಗಿರ್ಬೋದು. ಸೊ ಇದು ರ್ಯಾಂಡಮ್ ಆಗಿ ತೆಗಿತಾ ಇದ್ದೀನಿ. ಇಟ್ಸ್ ರಿಲೇಟೆಡ್ ಟು ದಿ ಓನ್ಲಿ ಬ್ಲಾಕೇಜಸ್. ಸೊ ನೋಡೋಣ ಏನೇನೆಲ್ಲ ಮತ್ತೆ ಅಗೇನ್ ಬ್ಲಾಕೇಜಸ್ ಇದೆ ನಿಮ್ಮ ಲೈಫಲ್ಲಿ, ಏನೇನೆಲ್ಲ ಸರಿ ಮಾಡಿಕೊಂಡ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಆಗಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ ಅನ್ನೋದು ನೋಡ್ತಾ ಹೋಗೋಣ. ಸೊ ಇವಾಗ ಕನ್ವೆ ಆಗ್ತಿರೋದು ನನಗೆ ಬ್ಲಾಕೇಜಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಎಣಿಸಿರಲಿಲ್ಲ. ಯು ಆರ್ ಆನ್ ದ ರೋಡ್ ಟು ಸಕ್ಸಸ್. ಓಕೆ, ಆ ಒಂದು ಏನೇ ಒಂದು ನೀವು ಅಂದ್ಕೊಂಡಿದ್ರೆ ಆ ಒಂದು ಸಕ್ಸಸ್ಫುಲ್ಲಾಗಿ ಇದ್ದೀರಾ ಅಂತೇಳ್ಬಿಟ್ಟು, ಯಾವುದೇ ಒಂದು ರೋಡ್ನ ನೀವು ಅಂದರೆ ಒಂದು ಪಾತ್ನ ನೀವು ಆರಿಸಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅಲ್ಲಿ ಸಕ್ಸಸ್ ಇದೆ ಅಂತ ಹೇಳ್ಬಿಟ್ಟು ಸೂಚನೆ ಕೊಡ್ತಾ ಇರುವಂಥದ್ದು. ನೋಡೋಣ ಮತ್ತೇನೆಲ್ಲ ಏನೆಲ್ಲ ಮೆಸೇಜಸ್ ಇದೆ ಲಾರ್ಡ್ ಲಕ್ಷ್ಮಿ ಕಡೆಯಿಂದ. ಹ್ಯಾಪಿನೆಸ್ ಆ್ಯಂಡ್ ಬೋಟ್. ಓಕೆ, ಹ್ಯಾಪಿನೆಸ್ ಇರುವಂಥದ್ದು ಅಂದರೆ ಇಲ್ಲಿ ಮೋರ್ ರಿಲೇಟೆಡ್ ಟು ದಿ ಎಮೋಷನ್ ಅಂತ ಅನ್ಕೋಬೋದು. ಮೋರ್ ರಿಲೇಟೆಡ್ ಟು ದಿ ಒಂದು ಪರ್ಸನ್ನ ಒಂದು ಮಾನಸಿಕ ಬೆಳವಣಿಗೆ ಅಥವಾ ಮಾನಸಿಕವಾಗಿ ಬೆಳವಣಿಗೆ ಅಂತಲೇ ಅನ್ಕೋಬೋದು. ಮಾನಸಿಕವಾಗಿ ಎಷ್ಟು ಬೆಳವಣಿಗೆ ಆಗ್ತೀರಾ, ಅದರಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತೀರಾ, ಎಷ್ಟು ಧನಾತ್ಮಕವಾಗಿ ಯೋಚನೆ ಮಾಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ಕ್ಷಣಗಳು ಬರುವಂಥದ್ದು. ಆ್ಯಂಡ್ ಇಲ್ಲಿ ಫ್ಲವರ್ಸ್ಗಳು ನೋಡ್ತಾ ಇದ್ದೀರಾ. ಫ್ಲವರ್ಸ್ಗಳು ನಿಮಗೆ ಇವಾಗ ಮೆಸೇಜ್ ಕನ್ವೆ ಆಗ್ತಾ ಇರೋದು, ಮಹಾಲಕ್ಷ್ಮಿಗೆ ಬಿಳಿಯ ಒಂದು ಆಹಾರವನ್ನು, ಬಿಳಿಯ ಹೂವಿನ ಹಾರವನ್ನು ನೀವು ಕೊಟ್ಟಿದ್ದೆ ಆದರೆ ಅಥವಾ ಅರ್ಪಣೆ ಮಾಡಿದ್ದೆ ಆದರೆ, ಅದು ಮನೇಲಾದರೂ ಆಗಿರ್ಬೋದು, ಎನಿ ವೈಟ್ ಕಲರ್ಸ್ ಫ್ಲವರ್ಸ್ ಅಂದರೆ ಯಾವುದೇ ರೀತಿಯ ಒಂದು ಬಿಳಿಯ ಬಣ್ಣದ ಹೂಗಳನ್ನು ಲಕ್ಷ್ಮಿಗೆ ನೀವು ಅರ್ಪಣೆ ಮಾಡಿದ್ದೆ ಆದರೆ ನಿಮ್ಮ ಒಂದು ಬ್ಲಾಕೇಜಸ್ಗಳು ಕ್ಲಿಯರ್ ಆಗ್ತಿದೆ ಅಂತ ಅನ್ನೋ ಒಂದು ಮೆಸೇಜಸ್ ಇದೆ. ಆ್ಯಂಡ್ ಮನಿ ಆರ್ ಪ್ರಾಪರ್ಟಿ ಥ್ರೂ ಆ್ಯನ್ ಇನ್ಹೆರಿಟೆನ್ಸ್ ವಿನ್ನಿಂಗ್ ಆರ್ ವಿಂಡ್ಫಾಲ್ ಅಂತ ಅನ್ನೋದು. ಕೊನೆಯದಾಗಿ ಮನಿ ಬರುವಂಥದ್ದು ಚಾನ್ಸಸ್ ಇದೆ. ಇದು ಎಷ್ಟು ಕೋ ರಿಲೇಟೆಡ್ ಆಗಿದೆ ಅಂತಂದರೆ, ಫಸ್ಟು ನಿಮ್ಮ ಒಂದು ಪೂರ್ವಜರನ್ನು ನೀವು ಆ ಒಂದು ಬ್ಲಾಕೇಜಸ್ನ ಕ್ರಿಯೇಟ್ ಇತ್ತು ಅಂತಂದರೆ, ಅಕಸ್ಮಾತ್ ಬ್ಲಾಕೇಜಸ್ ಕ್ಲಿಯರ್ ಮಾಡಿದ್ದೆ ಆದರೆ ಕೊನೆಯದಾಗಿ ಅವ್ರ ಕಡೆಯಿಂದನೇ ನಿಮಗೆ ಆ ಒಂದು ಪೂರ್ವಜರ ಆಸ್ತಿ ಅಥವಾ ಆಸ್ತಿನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅವರು ಈಸಿಯಾಗಿ ಬರುತ್ತೆ. ಅಕಸ್ಮಾತ್ ಕೋರ್ಟ್ ಕಚೇರಿಗಳಲ್ಲಿ ನೀವೇನಾದರೂ ಆಸ್ತಿಗೋಸ್ಕರ ಹೊಡೆದಾಡ್ತಾ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಆಗಿರ್ಬೋದು, ಗೋಲ್ಡ್ ಸಿಲ್ವರ್ಸ್ ಆ ಥರದ್ದೇನಾದರೂ ದ ಲಕ್ಸುರಿಯಸ್ ಅಂತ ಹೇಳ್ತೀವಲ್ಲ, ಕಾಸ್ಟ್ಲಿ ಅಂತ, ಅದು ಕೂಡ ನಿಮ್ಮ ಒಂದು ಲೈಫಲ್ಲಿ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ. ಸೊ ಅಗೇನಾಗಿ ಟ್ರಾವೆಲ್ ಮಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಟ್ರಾವೆಲ್ ಕೂಡ ಈ ಒಂದು ಫೆಬ್ರವರಿ ಮಂತಲ್ಲಿ ಮಾಡ್ತೀರಾ. ಆ್ಯಂಡ್ ರಿಲೇಟೆಡ್ ಟು ದಿ ವರ್ಕ್, ರಿಲೇಟೆಡ್ ಟು ದಿ ಟ್ರಾವೆಲ್ ಮಾಡುವ ಚಾನ್ಸಸ್ಸು ಕೂಡ ಜಾಸ್ತಿ ಇದೆ. ಅಂದರೆ ಅಲ್ಲಿ ಬೇರೆ ಬೇರೆ ಹತ್ರ ಕೆಲಸ ಸಿಗುತ್ತೆ ಅಂತ ಅನ್ನೋದು. ಅಂದರೆ ಈ ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗೋದಾಗಿರ್ಬೋದು, ಅಥವಾ ಊರುಗಳನ್ನು ಚೇಂಜ್ ಮಾಡೋದು. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಬ್ಯಾಂಗ್ಳೂರಿಂದ ಮೈಸೂರು, ಮೈಸೂರಿಂದ ಬ್ಯಾಂಗ್ಳೂರು, ಆ ಕಡೆ ಶಿಫ್ಟ್ ವೈಸ್ ಆಗುವಂಥದ್ದು ಕೂಡ ತೋರಿಸ್ತಾ ಇದೆ. ಸೊ ಅಗೇನ್ ಏನೇನೆಲ್ಲ ಮೆಸೇಜಸ್ ಇದೆ ಅಂತೇಳ್ಬಿಟ್ಟು ನೋಡ್ತಾ ಹೋಗೋಣ. ಓಕೆ, ಡಿಸ್ಕಾರ್ಡ್ ಅಮಂಗ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತೇಳ್ಬಿಟ್ಟು ಬಂದಿರುವಂಥದ್ದು. ಇಟ್ಸ್ ರಿಲೇಟೆಡ್ ಟು ದಿ ನಾನು ಇಲ್ಲಿ ತೆಗಿತಾ ಇರುವಂಥದ್ದು ಆಲ್ಮೋಸ್ಟ್ ಒಂದು ಬ್ಲಾಕೇಜಸ್ ಇರೋದ್ರಿಂದ. ಆ್ಯಂಡ್ ಯಾರೆಲ್ಲ ನಿಮ್ಮ ಒಂದು ಹಣಕಾಸಿನಲ್ಲಿ ತೊಂದರೆ ಮಾಡಿದರೋ ಅವರನ್ನು ಕ್ಷಮಿಸಿ ಅಂತ ಅನ್ನೋ ಒಂದು ಮೆಸೇಜಸ್ ಆಗಿರ್ಬೋದು. ಅವ್ರು ಕೊಟ್ಟಿದ್ರು ಕೊಟ್ಟಿಲ್ಲ ಅಂತ ಅಂದ್ರೂ ಅವರನ್ನು ನೀವು ಪ್ರೀತಿಯ ವಿಶ್ವಾಸದಿಂದ ನೋಡಿ ಅಥವಾ ಅವರನ್ನು ಕ್ಷಮಿಸಿ ಅಂತ ಅನ್ನೋದು. ಬಟ್ ದುಡ್ಡು ಆ ಕಡೆಯಿಂದ ಬರುತ್ತೆ ಅಂತ ಅನ್ನೋ ಒಂದು ಮೆಸೇಜಸ್ ಕೂಡ ಆಗ್ತಾ ಇದೆ. ಸೊ ಅಗೇನ್ ಇದು ಯಾಕೆ ಬಂತು ಅಂತ ನೋಡೋದಾದರೆ, ಓಕೆ, ನೀಡ್ ಟು ಪ್ಲ್ಯಾನ್ ಎಹೆಡ್ ಅಂತ, ಅಂದರೆ ಪ್ಲ್ಯಾನ್ ಮಾಡಿದರೆ ನಿಮಗೆ ಆ ಅಮೌಂಟು ಸಿಗುವಂಥದ್ದು ಕೂಡ ಆಗುತ್ತೆ. ಯಾರೆಲ್ಲ ಸ್ಟಕ್ ಅಮೌಂಟ್ ಏನಾದರೂ ಫೀಲ್ ಮಾಡ್ತಾ ಇದ್ರೆ ಅಂತ ಅಂದರೆ ಅದನ್ನು ಪ್ಲ್ಯಾನ್ ಮುಖಾಂತರ ಮಾಡಿ ಅಂತ ಬರುವಂಥದ್ದು. ಆ್ಯಂಡ್ ಅನಿರೀಕ್ಷಿತವಾಗಿ ಕೂಡ ಹಣ ಬರುವಂಥದ್ದು ಕೂಡ ಆಗುತ್ತೆ. ಸೊ ಅಗೇನ್ ಮೆಸೇಜಸ್ ಏನೆಲ್ಲ ಇದೆ ನೋಡೋಣ. ಓಕೆ, ಸ್ಪೇರ್ ಅಂತೇಳ್ಬಿಟ್ಟು ಬಂದಿರುವಂಥದ್ದು. ಸೊ ಹಣಕಾಸಿನ ವಿಚಾರದಲ್ಲೇ ನಾವು ಮಾತನಾಡೋದಾದರೆ, ಸೊ ಕೆಲವೊಬ್ಬರಿಗೆ ಮೋಸ ಆಗಿರುವಂಥದ್ದು ಕಾಣಿಸ್ತಾ ಇದೆ ಇದರಲ್ಲಿ. ಆ್ಯಂಡ್ ಮೋಸ ಆಗಿರೋದಕ್ಕೆ
ಅವರು ತುಂಬ ದಿನದಿಂದ ನಿಮಗೆ ಆಲ್ರೆಡಿ ನೀವಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೀರಾ, ಇನ್ನು ಅವ್ರ ಹತ್ರ ಅವರು ಅಮೌಂಟ್ ನಮಗೆ ಕೊಡೋದಿಲ್ಲ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಅಂತೇಳ್ಬಿಟ್ಟು ಬರ್ತಾ ಇದೆ. ಸೊ ಇದಕ್ಕೇನೆಲ್ಲ ಮೆಸೇಜಸ್ ಇದೆ ಆ್ಯಂಡ್ ನೋಡ್ತಾ ಹೋಗೋಣ ಯಾಕೆ ಯಾವಾಗ ಏನಾಗುತ್ತೆ ಅಂತೇಳ್ಬಿಟ್ಟು. ಆ್ಯಂಡ್ ನ್ಯೂ ಜಾಬ್ ಆ್ಯಂಡ್ ಕೆರಿಯರ್. ಓಕೆ, ಅಂದರೆ ಇಲ್ಲಿ ಯಾಕೆ ಆ ಥರ ಮೋಸ ಆಗಿ ನೀವೇನಾದರೂ ಆ ಒಂದು ಥಾಟ್ಸ್ ಥಿಂಕಿಂಗ್ ಪ್ರೊಸೆಸ್ಸಲ್ಲಿ ಇತ್ತು ಅಂತಂದರೆ ನಿಮ್ಮ ಒಂದು ಯೋಚನೆಯನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಅದು ರಿಪ್ಲೇಸ್ ಆಗಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅಮೌಂಟ್ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ, ಅಂದರೆ ನಿಮಗೆ ಲಾಭ ಆಗುವಂಥದ್ದು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಅಗೇನ್ ಆಗಿ ಏನೆಲ್ಲ ಮೆಸೇಜಸ್ ಇದೆ ಮಹಾಲಕ್ಷ್ಮಿ ಕಡೆಯಿಂದ. ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್ಸ್ ಅಂತ ಬಂದಿದೆ. ಆ್ಯಂಡ್ ಏನೇ ಒಂದು ಹಣಕಾಸಿನಲ್ಲಿ ಏನಾದರೂ ತೊಂದರೆಯನ್ನು ಮಾಡ್ಕೊತಾ ಇತ್ತು ಅಂತಂದರೆ ಅಥವಾ ಸಫರ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮೇಲೆ ನಿಮ್ಮ ವಿಶ್ವಾಸವನ್ನು ಕಳ್ಕೊಬೇಡಿ ಅಂತ ಹೇಳಿಬಿಟ್ಟು ಬರ್ತಾ ಇರುವಂಥದ್ದು. ಸೊ ಕೊನೆಯದಾಗಿ ಲಾಸ್ಟ್ ಮೆಸೇಜಸ್ ಏನಿದೆ ನೋಡೋಣ. ಓಕೆ, ರಿವಾರ್ಡ್ ಫಾರ್ ಎ ಮೆರಿಟ್. ಏನನ್ನೆಲ್ಲ ಅಂದ್ಕೊಂಡಿದ್ದೀರೋ ಅದು ಎಲ್ಲದು ಆಗುತ್ತೆ. ಆ್ಯಂಡ್ ಸಮೃದ್ಧಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಲ್ಲ, ಅಬಂಡೆನ್ಸ್ ಅನ್ನುವಂಥದ್ದು ನಿಮ್ಮ ಒಂದು ಲೈಫಲ್ಲಿ ಆಗುತ್ತೆ ಅಂತ ಅನ್ನೋದು. ಸ್ವಲ್ಪ ಬ್ಲಾಕೇಜಸ್ ಇರುವಂಥದ್ದು ಸಮೃದ್ಧಿಯನ್ನು ತೋರಿಸ್ತಾ ಇದೆ. ಇಲ್ಲಿ ನೋಡಿ ಪ್ಯಾಚ್ ವರ್ಕ್ ಇದೆ. ಓಕೆ, ಪ್ಯಾಚ್ ಕಾಣ್ತಾ ಇದೆನಾ? ಎಲ್ಲ ಹಣ್ಣುಗಳೆಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಪ್ಯಾಚ್ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ನೋದು ಇದಾಗಿತ್ತು. ಅಂದರೆ ಬ್ಲಾಕೇಜಸ್ಗಳನ್ನು ಕ್ಲಿಯರ್ ಮಾಡಿಕೊಂಡ್ರೆ ನಿಮ್ಮ ಒಂದು ವೇ ಅಥವಾ ಏಂಜಲ್ಸ್ ಕಡೆಯಿಂದ ಆಗಿರ್ಬೋದು ಅಥವಾ ಗಾಡೆಸ್ ಲಕ್ಷ್ಮಿಯಿಂದ ಆಗಿರ್ಬೋದು ಆ ಒಂದು ಮನಿ ಫ್ಲೋ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಡಿಫ್ರೆಂಟಾಗಿ ಒಂದು ಮಹಾಲಕ್ಷ್ಮಿಯ ಒಂದು ಮೆಸೇಜಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಆ್ಯಂಡ್ ಸೋ ಮೆನಿ ಮೆಸೇಜಸ್ ಇದೆ. ಆ್ಯಂಡ್ ಆದಷ್ಟು ಕನ್ವೆ ಮಾಡಲಿಕ್ಕೆ ನಿಮಗೆ ಜನರಲ್ ರೀಡಿಂಗಲ್ಲೇ ಕನ್ವೆ ಮಾಡಲಿಕ್ಕೆ ನಿಮ್ಮ ಒಂದು ಸಿಚುವೇಷನಲ್ಲಿ ಏನೇ ಒಂದು ಸಿಚುವೇಶನ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಸೊ ಎಲ್ಲರೂ ಕೂಡ ಯಾರಿಗೆಲ್ಲ ಮನಿ ಮ್ಯಾನಿಫೆಸ್ಟೇಷನ್ ಅಥವಾ ಮನಿ ಅಟ್ರ್ಯಾಕ್ಷನ್ ಆಗಿರ್ಬೋದು ಅಥವಾ ವೆಲ್ತ್ ಅಟ್ರ್ಯಾಕ್ಷನ್ ವರ್ಕ್ಶಾಪ್ನ ಅಟೆಂಡ್ ಮಾಡಬೇಕು ಅಂತ ಅಂದರೆ ನಾಳೆ ಸರಿಯಾದ ಸಮಯಕ್ಕೆ 12 ಗಂಟೆಗೆ ನಾನು ಕ್ಲಾಸನ್ನು ಫ್ರೀ ಸೆಷನನ್ನು ತೊಗೊಳ್ತಾ ಇದ್ದೀನಿ. ಸೊ ಅಲ್ಲಿ ನೀವು ಬಂದು ಜಾಯಿನ್ ಆಗ್ಬೋದು. ಈ ಒಂದು ವರ್ಕ್ಶಾಪ್ ಅಂದರೆ ಫ್ರೀ ಸೆಷನ್ ಏನಾಗಿರುತ್ತೆ ಅಂತ ಅಂದರೆ 11 ಡೇಸಲ್ಲಿ ನಾವು ಏನೇನೆಲ್ಲ ಕವರ್ ಮಾಡ್ತೀವಿ ಅದು ಲೆವೆಲ್ 1ಅಲ್ಲಿ, ಅಂದರೆ ಇದು ಲೆವೆಲ್ 2 ಆ್ಯಂಡ್ ಲೆವೆಲ್ 3ಯಲ್ಲಿ ಇದೆ ನಾನು ಮಾಡ್ತಾ ಇರುವಂತಹ ಒಂದು ವರ್ಕ್ಶಾಪ್. ಸೊ ಹಾಗಾಗಿ ಲೆವೆಲ್ 1ಅಲ್ಲಿ ಏನೇನೆಲ್ಲ ನಾವು ಕಲಿತೀವಿ ಆ್ಯಂಡ್ ಹೇಗೆ ನಮ್ಮ ಒಂದು ಮನಿಯ ಒಂದು ಹಣಕಾಸಿನ ಒಂದು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಲ್ಲ, ಒಂದು ವೈಬ್ರೇಷನ್ಸ್ ಅಂತ ಹೇಳ್ತೀವಲ್ಲ, ಸೊ ಅದನ್ನೆಲ್ಲ ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ನೋದು ಕ್ಲಿಯರೆನ್ಸ್ ಅಂತ ಹೇಳ್ತೀವಲ್ಲ. ಸೊ ಸ್ಟಕ್ ಎಮೋಷನ್ಸ್ ಆಗಿರ್ಬೋದು, ಸ್ಟಕ್ ಆಗಿದೆ ಅಂತ ಹೇಗೆ ನಾವು ಒಂದು ನೀರು ಹೋಗಬೇಕಾದ್ರೆ ಒಂದು ಚೆನ್ನಾಗಿರೋ ಒಂದು ಪಾತನ್ನು ನಾವು ಸೃಷ್ಟಿ ಮಾಡ್ತೀವಿ. ಸೊ ಅಲ್ಲಿ ಕಲ್ಲು ಮುಳ್ಳು ಏನಾದರೂ ಇತ್ತು ಅಂತಂದರೆ ನೀರು ಸರಾಗವಾಗಿ ಹೋಗಲ್ಲ. ಸೊ ಏನು ಮಾಡ್ತೀವಿ ಅಂತಂದರೆ ಆ ಕಡೆ ಈ ಕಡೆ ಎಲ್ಲ ತೆಗಿತೀವಿ. ಸೊ ನೀರು ಸರಾಗವಾಗಿ ಮಾಡುತ್ತೆ. ಸೊ ಈ ಒಂದು ಲೆವೆಲ್ 1 ಜಸ್ಟ್ ಆ ಕಡೆ ಕಲ್ಲುಗಳನ್ನು ಇಡೋದು, ಅಂದರೆ ಆ ಕಡೆ ಸರಿಸಿ ನಮ್ಮ ಒಂದು ವೇನ ಒಂದು ಸಮೃದ್ಧಿಯನ್ನು ನಮ್ಮ ಲೈಫಿಗೆ ಹೇಗೆ ತಗೊಂಡು ಬರೋದು ಅಂತ ಅನ್ನೋದು ಈ ಒಂದು ವರ್ಕ್ಶಾಪ್ನ ಉದ್ದೇಶ. ಸೊ ಹಾಗಾಗಿ ಯಾರಿಗೆಲ್ಲ ಇಷ್ಟ ಇದೆ ಖಂಡಿತವಾಗ್ಲೂ ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಹೋಗಿ ಲಿಂಕ್ ನಾನು ಪೇಸ್ಟ್ ಮಾಡಿರ್ತೀನಿ. ಸೊ ಅಲ್ಲಿ ನೀವು ಆ ಒಂದು ಇದಕ್ಕೆ ಪ್ರೆಸ್ ಮಾಡಿದೆ ಅಂದರೆ ಡೈರೆಕ್ಟಾಗಿ ನೀವು ನನ್ನ ಕಮ್ಯುನಿಟಿಗೆ ಬರ್ತೀರ. ಸೊ ಕಮ್ಯುನಿಟಿಯಲ್ಲಿ ನಾನು ನಾಳೆ 12 ಗಂಟೆ ಅಂದರೆ ಮೀನ್ಸ್ 11:30 ಅಷ್ಟೊತ್ತಿಗೆ ನಾನು ಝೂಮ್ ಲಿಂಕನ್ನು ಕಳಿಸ್ಕೊಡ್ತೀನಿ. ಸೊ ನೀವು ಅದನ್ನು ಡೈರೆಕ್ಟಾಗಿ ನೀವು ಕ್ಲಾಸಸನ್ನು ಅಟೆಂಡ್ ಮಾಡ್ಬೋದು. ಓಕೆ, ನಾಳೆ ಬರುವಂತಹ ಒಂದು ಕ್ಲಾಸ್ಗೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಇದು ಫ್ರೀ ಸೆಷನ್ ಆಗಿರುತ್ತೆ. ಓಕೆ, ಈ ಒಂದು ಎಲ್ಲ ಒಂದು ಮಹಾಲಕ್ಷ್ಮಿಯ ಮೆಸೇಜಸ್ ನಿಮಗೆ ನಿಮ್ಮ ಜೀವನದಲ್ಲಿ ಏನಾದರೂ ಚೇಂಜಸ್ ಈ ಒಂದು ರೀಡಿಂಗ್ನಿಂದ ನೀವು ತಗೊಂಡು ಮುಂದುವರಿತೀನಿ ಅಂತ ಅನ್ನೋದಾದರೆ ಅದು ಕೂಡ ವೆಲ್ ಆ್ಯಂಡ್ ಗುಡ್. ಅದು ಕೂಡ ನನಗೆ ಸಂತೋಷವಾದ ಒಂದು ವಿಷಯನೇ. ಎಷ್ಟೊಂದು ಬ್ಲಾಕೇಜಸ್ನ ನಾನು ಹೇಳಿದ್ದೀನಿ. ಸೊ ಯಾವ್ದಾದ್ರು ಒಂದು ಬ್ಲಾಕೇಜಸ್ ಹೌದು ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ನೋದಾದರೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನೀವು ಕೂಡ ಮುಂದುವರಿಬೋದು. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಭಿನ್ನವಾದ ಒಂದು ರೀಡಿಂಗ್ನ ತೊಗೊಂಬರಬೇಕು ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ.
ಸೊ ಅಲ್ಲಿ ತನಕ ಧನ್ಯವಾದಗಳು.